ಕುವೆಂಪು ಅವರ ಬಗ್ಗೆ ಮುಕ್ಕಾಲು ಗಂಟೆಯಲ್ಲಿ ಏನು ಹೇಳಬಹುದು ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆ. ಆದರೂ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಗೆ, ಒಬ್ಬ ಸಂಸ್ಕೃತಿ ಅಧ್ಯಯನದ ವಿದ್ಯಾರ್ಥಿಗೆ ಕುವೆಂಪು ಓದು ಬಹಳ ಮುಖ್ಯ ಎನ್ನುವುದನ್ನು ಸೂಚಿಸುವುದಷ್ಟೇ ನನ್ನ ಮಾತಿನ ಉದ್ದೇಶ ಅಥವಾ ನನ್ನ ಮಾತುಗಳ ಚೌಕಟ್ಟು. ಸಾವಿರದ 1904 ಡಿಸೆಂಬರ್ 29ಕ್ಕೆ ಕುವೆಂಪು ಹುಟ್ಟಿದ್ದು. 1990 ನವೆಂಬರ್ 11ಕ್ಕೆ ಕುವೆಂಪು ತೀರಿ ಹೋದದ್ದು. 94 ಹುಟ್ಟಿದ್ದು ಯಾವಾಗ? 1904 ಅಂದರೆ 90 ವರ್ಷ. ಸರಿ, ಕರೆಕ್ಟ್, 90 ವರ್ಷ ಎಕ್ಸಾಕ್ಟ್. ಡಾಕ್ಟರ್ ಶಿವರಾಮ ಕಾರಂತರ ಬಗ್ಗೆ ಹೇಳುವಾಗ ಡಾಕ್ಟರ್ ಕೆ ವಿ ಪುಟ್ಟಪ್ಪ ಅಥವಾ ಕುವೆಂಪು ಅವರ ಬಗ್ಗೆ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಅದು ಶತಮಾನ ಕಂಡ ಕಾರಂತರು ಅಥವಾ ಶತಮಾನ ಕಂಡ ಕುವೆಂಪು ಅಂತ. ನಾನು ಹಿಂದೆಯೂ ಇದನ್ನು ಬಳಸಿದ್ದೇನೆ ಈ ಮಾತನ್ನು. ಶತಮಾನ ಕಂಡ ಕಾರಂತರು ಅಥವಾ ಶತಮಾನ ಕಂಡ ಕುವೆಂಪು ಅಂತಂದರೆ ಒಂದು ಶತಮಾನದ ಅಥವಾ ಒಂದು 70 ವರ್ಷಗಳ ಒಂದು ಅವಧಿಯನ್ನು, ಆ ಅವಧಿಯ ಬಹುಬಗೆಯ ವಿದ್ಯಮಾನಗಳನ್ನು ಈ ಲೇಖಕರು ಕಂಡಿದ್ದಾರೆ ಅಂತ ಒಂದು ಅರ್ಥ. ಅಂದರೆ ಒಂದು ಶತಮಾನದ ವಿದ್ಯಮಾನಗಳನ್ನು, ಟ್ರೆಂಡ್ಸ್ ಅಂತ ಹೇಳ್ತೇವೆ ನಾವು, ಅದು ಸಾಹಿತ್ಯಿಕ ಚಳುವಳಿ ಇರ್ಬೋದು, ಸಾಮಾಜಿಕ ಚಳುವಳಿ ಇರ್ಬೋದು, ಶೈಕ್ಷಣಿಕ ವಿದ್ಯಮಾನಗಳಿರ್ಬೋದು, ಎಲ್ಲ ವಿದ್ಯಮಾನಗಳನ್ನು ಕಂಡವರು. ಆ ವಿದ್ಯಮಾನಗಳಿಗೆ ಕಂಡದ್ದು ಮಾತ್ರ ಅಲ್ಲ, ಆ ವಿದ್ಯಮಾನಗಳಿಗೆ ತಮ್ಮದೇ ಆದ ಕ್ರಮಗಳಲ್ಲಿ ಅವರು ಪ್ರತಿಕ್ರಿಯಿಸ್ತಾ ಬಂದಿದ್ದಾರೆ. ಅಂದರೆ ಅವರನ್ನು ಕೂಡ ಒಂದು ಶತಮಾನ ಕಂಡಿದೆ ಅಂತ ಅರ್ಥ. ಅವರು ಒಂದು ಶತಮಾನ ಕಂಡಿದ್ದಾರೆ, ಒಂದು ಶತಮಾನ ಕೂಡ ಅವರನ್ನು ಕಂಡಿದೆ. ಅಂದರೆ ಒಂದು ಶತಮಾನದ ಅನೇಕ ವಿದ್ಯಮಾನಗಳಿಗೆ ಕುವೆಂಪು ಅವರು ಸಾಕ್ಷಿಯಾದದ್ದನ್ನು ನಾವು ಕಾಣ್ತೇವೆ. ಕಾರಂತರ ಬಗ್ಗೆ ಈ ಮಾತನ್ನು ಹೇಳ್ತೇವೆ ನಾವು. ಒಂದು ಅಂದಾಜಿನ ಪ್ರಕಾರ ಸುಮಾರು ಒಂದು 50,000 ಪುಟಗಳಾಗ್ಬೋದು. ಕಾರಂತರ ಒಂದು ಅಂದಾಜಿನ ಲೆಕ್ಕ ಹಾಕುವಾಗ, ಕಾರಂತರದಲ್ಲ, ಕುವೆಂಪು ಅವರದ್ದು. ಕಾರಂತರ ಬರೆದಿರುವ ಸಾಹಿತ್ಯದ ಪುಟಗಳ ಲೆಕ್ಕ ಹಾಕಿ CN ರಾಮಚಂದ್ರ ಲೆಕ್ಕ ಕೊಟ್ಟಿದ್ದರು. ಹತ್ತಿರ 1,00,000 ಪುಟಗಳಾಗಬಹುದು ಅಂತ ಹೇಳಿದರು. ಯಾರ? ಕಾರಂತರ ಬರವಣಿಗೆಯನ್ನು. ಅದು ಆ ಪುಟಗಳ ಲೆಕ್ಕಾಚಾರ ಮುಖ್ಯ ಅಲ್ಲ. ಒಂದು 40-50 ಸಾವಿರ ಪುಟಗಳಷ್ಟು ಕುವೆಂಪು ಬರೆದಿದ್ದಾರೆ. ಅಂದರೆ ಒಂದು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿರಬೇಕು, ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಬೃಹತ್ ಗ್ರಂಥಗಳನ್ನು ರಚಿಸಬೇಕು, ಸಾಹಿತ್ಯೇತರ ವಿಷಯಗಳು ಅಥವಾ ಸಾಹಿತ್ಯ ಪೂರಕ ವಿಷಯಗಳು, ಈ ಥರ ಅಂತ ಹೇಳುವ ಬದಲು ಸಾಹಿತ್ಯ ಪೂರಕ ವಿಷಯಗಳಾದ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಆರ್ಥಿಕ, ಆಡಳಿತಾತ್ಮಕ ವಿಷಯಗಳ ಕುರಿತ ಹಾಗೆ ಕೂಡ ಕುವೆಂಪು ಅವರು
ಪ್ರತಿಕ್ರಿಯಿಸ್ತಾ ಬಂದಿದ್ದಾರೆ. ಅವರ ಗದ್ಯ ಬರಹಗಳ ಸಂಪುಟಗಳನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ನನಗೆ ಈಗಲೂ ನೆನಪಿದೆ, ನಾನು ವಿವೇಕಾನಂದದಲ್ಲಿ ಓದ್ತಾ ಇದ್ದಾಗ ಅಮೃತರು ತರಗತಿಗೆ ಬಂದಾಗ ಒಂದು ಹೇಳಿದ ಮಾತು, ಒಂದು ವೈಚಾರಿಕ ಪ್ರಜ್ಞೆ, ಒಂದು ವೈಚಾರಿಕತೆಯ ವಿಷಯ ಅಂತ ಇದ್ದರೆ ನಿಜವಾಗಿ ಕುವೆಂಪುವನ್ನು ಓದಬೇಕು ಅಂತ. ಯಾವಾಗ ಇದು 70ರ ದಶಕದಲ್ಲಿ ಅಮೃತ ಸೋಮೇಶ್ವರ ಹೇಳಿ ನನಗೆ ಇವತ್ತಿಗೂ ನೆನಪಿದೆ. ಅಷ್ಟು ಪ್ರಖರ ವಿಚಾರವಾದಿ. ಬಹುಶಃ ನಾವು ಕಾರಂತರನ್ನು ಅದೇ ಮಾತಲ್ಲಿ ಹೇಳ್ತೇವೆ, ತುಂಬ ತುಂಬ ವೈಚಾರಿಕ ಲೇಖಕ ಕಾರಂತರು ಅಂತ. ಆದರೆ ಕುವೆಂಪು ಅವರನ್ನು ನಾನು ಅಥವಾ ಸಾಮಾನ್ಯ ವಿಮರ್ಶೆ ಗಮನಿಸಿರುವ ಹಾಗೆ ಅವರ ಕಾವ್ಯಗಳೇ ಹೆಚ್ಚು ವಿಮರ್ಶಕರನ್ನು ಆಕರ್ಷಿಸಿದ ಹಾಗೆ ಕಾಣ್ತದೆ. ಅದು ರಾಮಾಯಣ ದರ್ಶನಮಂತೂ ಬಂದ ಮೇಲೆ ಅದರ ಮೇಲೆ ಬಂದ ನೀವು ಬರಹಗಳನ್ನು ಮೈಸೂರಿನ ಪ್ರತಿಯೊಬ್ಬ ಲೇಖಕರು ಕೂಡ ದೇಜಾವು, CPK, ರಾಘವ್, ಯಾರು ಬೇಕಾದ್ರೂ ತಗೊಳ್ಳಿ ನೀವು, ಕುವೆಂಪು ಮೇಲೆ ಕೆಲವು ಕೃತಿಗಳನ್ನು ಬರೆಯದವರಿಲ್ಲ. ಹಾಗೆ ನೋಡಿದರೆ ದೇಜಗೌ ಅವರ ಬರಹದ ಬಹುಭಾಗ ಕುವೆಂಪು ಸಾಹಿತ್ಯದ ಮೇಲೆ. ಅಂದರೆ ಒಂದು ವಲಯದಲ್ಲಿ, ಮೈಸೂರು ವಲಯದಲ್ಲಿ, ಆಗ ಅಭಯ್ ಕುಮಾರ್ ಹೇಳಿದ ಮಾತು ನೆನಪಿಸಿಕೊಳ್ಳಬಹುದು. ಯಾವುದು ಸಾಹಿತ್ಯ, ಯಾರು ಸಾಹಿತಿ, ನಿಜವಾದ ಸಾಹಿತಿ ಯಾರು ಅಂತ ಅದನ್ನು ಹೇಗೆ ಇತ್ಯರ್ಥಗೊಳಿಸಲಾಗ್ತಾ ಇತ್ತು ಅಂತಂದರೆ, ಒಂದು ಆ ಲೇಖಕ ಅವನಿಗೆ ಸಂಸ್ಕೃತದ ಹಿನ್ನೆಲೆ ಇರಬೇಕು. ಸಂಸ್ಕೃತ ಹಿನ್ನೆಲೆ ಮಾತ್ರ ಅಲ್ಲ, ನೀವು ಏನು ಮೇಲುವರ್ಗಕ್ಕೆ ಬ್ರಾಹ್ಮಣ, ಸಹಜವಾಗಿ ಆ ಪರಂಪರೆ ಅವರಿಗೆ ಇರುವಂಥದ್ದು. ಸಂಸ್ಕೃತ ಅಂದರೆ ಕನ್ನಡೇತರ ಭಾಷೆಗಳಲ್ಲಿರುವ ಸಾಹಿತ್ಯ ಶಾಸ್ತ್ರ ಪರಂಪರೆಗಳನ್ನು ಅಧ್ಯಯನ ಮಾಡಿರಬೇಕು ಅವರು ಸಾಹಿತಿಗಳು. ಮತ್ತು ಅವರು ಬರೆದ ಬರವಣಿಗೆಗಳು ಅದು ಸಾಹಿತ್ಯ ಅಂತ. ಇದು ಫೂಕೋನ ಡಿಸ್ಕೋರ್ಸಿಗೆ ಸಂಬಂಧಪಟ್ಟಂತಹ ಮಾತು. ಅವ್ರು ಹೇಳ್ತಾರೆ ನೋಡಿ, ಯಾವುದು ಸಾಹಿತ್ಯ ಅಂತ ತೀರ್ಮಾನ ಮಾಡೋದು ಅಧಿಕಾರ ಕೇಂದ್ರ ಅಂತ. ಯಾವುದು ಸಾಹಿತ್ಯ ಅಲ್ಲ ಅಂತೂ ಅದೇ ತೀರ್ಮಾನ ಮಾಡ್ತದೆ. ಹಾಗಾಗಿ ಒಂದು ಕಾಲಕ್ಕೆ ಆಸ್ಥಾನಗಳು, ವಿಶ್ವವಿದ್ಯಾನಿಲಯಗಳು, ಅಕಾಡೆಮಿಗಳು, ಒಂದು ಕಾಲಕ್ಕೆ ಇವತ್ತೂ ಕೂಡ ಬಹಳ ಬಾರಿ ಒಬ್ಬ ಸಾಹಿತಿ ಯಾರು, ಸಂಶೋಧಕ ಯಾರು, ಲೇಖಕ ಯಾರು ಅಂತ ಈ ಸಂಸ್ಥೆಗಳು ತೀರ್ಮಾನ ಮಾಡ್ತವೆ. ಹಾಗೆ ಅಧಿಕಾರ ಕೇಂದ್ರವೇ ಒಂದು ಸಾಹಿತ್ಯವನ್ನು ತೀರ್ಮಾನ ಮಾಡುವ ಕಾಲಘಟ್ಟದಲ್ಲಿ ಕುವೆಂಪು ಮಲೆನಾಡಿನಿಂದ ಬಂದು ಮೈಸೂರಲ್ಲಿ ಈ ವಲಯದ ನಡುವೆ ಇದ್ದುಕೊಂಡು ಮಹಾನ್ ಲೇಖಕನಾಗಿ ರೂಪುಗೊಂಡದ್ದು ಒಂದು ಐತಿಹಾಸಿಕ ಸಂಗತಿ. ಹಾಗೆಂತೇಳಿ ಅವರೇ ಅವರ ಬರಹಗಳಲ್ಲಿ ಹೇಳಿದ್ದಾರೆ, ನಾನು ಬ್ರಾಹ್ಮಣ ದ್ವೇಷಿ ಅಲ್ಲ. ಹಾಗೆಂತೇಳಿ ಕೆಲವು ಬ್ರಾಹ್ಮಣ ದ್ವೇಷಿ ಅಂತ ಅವರ ಬರಹಗಳನ್ನು ನೋಡಿಕೊಂಡು ಹೇಳಿದ್ದೂ ಕೂಡ ಉಂಟು, ಇಲ್ಲ ಅಂತಲ್ಲ. ಬಹುಶಃ ಅವರ ಶೂದ್ರ ತಪಸ್ವಿ ನಾಟಕ ಬಂದಾಗ ಈ ಚರ್ಚೆ ಮುನ್ನೆಲೆಗೆ ಬಂದದ್ದು. ಮಾಸ್ತಿಯವರೇ ಆ ನಾಟಕದ ಅದರ ಧೋರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೆಲವು ಮಾತುಗಳನ್ನು ಬರೆದದ್ದುಂಟು. ಅದಕ್ಕೆ ಸೂಕ್ತವಾದ ಮಾರ್ನುಡಿ ಅಂತ ಕುವೆಂಪು ಅವರೇ ಅದರಲ್ಲಿ ಬರೆದದ್ದುಂಟು. ಕುವೆಂಪು ಅವರ ನಿಮ್ಮ ಗಮನಕ್ಕಷ್ಟೇ ಅವರ ಬರವಣಿಗೆಯ ನನಗೊತ್ತಿರುವ ಹಾಗೆ ಅಥವಾ ಪ್ರಕಟ ಆಗಿರುವ ಹಾಗೆ 1904ರಲ್ಲಿ ಹುಟ್ಟಿದ್ದು ಅಲ್ವಾ. 22ರಲ್ಲಿ ಅವರ ಮೊದಲ ಕವನ ಸಂಕಲನ ಬಂತು, ಇಂಗ್ಲೀಷ್ ಕವನ ಸಂಕಲನ. ನಿಮಗೆ ಗೊತ್ತೇ, ಬಿಗಿನರ್ಸ್ ಮ್ಯೂಸ್ ಅಂತ. ಆಮೇಲೆ
ಕೊಳಲು, ಪಾಂಚಜನ್ಯ, ಕಲಾಸುಂದರಿ, ಕಿಂದರಿ ಜೋಗಿ, ಹೀಗೆ ನನಗೆ ಗೊತ್ತಿರೋ ಸುಮಾರು 30 ಕವನ ಸಂಕಲನಗಳು ಬಂತು. ಸುಮಾರು 30ರಷ್ಟು ಕವನ ಸಂಕಲನಗಳು ಬಂತು. ಒಂದು 14 ನಾಟಕಗಳು ಬಂದವು. 14 ನಾಟಕಗಳು ಬಂದವು. ಕಾದಂಬರಿ, ಕಥೆ, ಗದ್ಯ, ಚಿತ್ರ, ಅದರಲ್ಲಿ ವಿಶೇಷ ಉಲ್ಲೇಖಿಸಬೇಕಾದದ್ದು 2 ಮಹಾಕಾದಂಬರಿಗಳು, ಮಲೆಗಳಲ್ಲಿ ಮದುಮಗಳು, ಮತ್ತೊಂದು ಕಾನೂರು ಹೆಗ್ಗಡತಿ ಮೊದಲು, ಮಲೆಗಳಲ್ಲಿ ಮದುಮಗಳು. ಅದು 1934ರಲ್ಲಿ ಬಂತು, 36ರಲ್ಲಿ ಯಾರು ಕಾನೂರು ಹೆಗ್ಗಡತಿ. ಇದು 66, 68ರಲ್ಲೂ ಬಂತು, ನಂತರ ಬಂತು ಮಲೆಗಳಲ್ಲಿ ಮದುಮಗಳು ಕಾದಂಬರಿ ಬಂತು. 49, 51ರ ನಡುವೆ ರಾಮಾಯಣ ದರ್ಶನಂ ಬಂತು. 49, 3 ವರ್ಷ ಅವರು ರಾಮಾಯಣ ದರ್ಶನಂ ಅದಕ್ಕೆ ತೆಕ್ಕೊಂಡಿದ್ದಾರೆ. ಆಮೇಲೆ ಅವರ ವಿಮರ್ಶೆಗೆ ಸಂಬಂಧಪಟ್ಟ ಬರಹಗಳು ಕೂಡ ಬೇಕಾದಷ್ಟಿವೆ. ಜೀವನ ಚರಿತ್ರೆ ಇದೆ. ಮುಖ್ಯವಾಗಿ ಅವರ ಮೇಲೆ ಪ್ರಭಾವ ರಾಮಕೃಷ್ಣ ಪರಮಹಂಸ ಅಥವಾ ವಿವೇಕಾನಂದರ ವಿಶೇಷ ಪ್ರಭಾವಕ್ಕೆ ಒಳಗಾದವರು, ಅವರ ಬಗ್ಗೆ ಅನುವಾದಗಳಿವೆ. ಅವರ ನೆನಪಿನ ದೋಣಿಯಲ್ಲಿ 2 ಸಂಪುಟಗಳು, ಭಾಗ 1 ಮತ್ತು ಭಾಗ 2 ಕಾರಂತರದ್ದು ಸ್ಮೃತಿ ಪಟಲಿಂದಾದರೆ, ಇವರದ್ದು ನೆನಪಿನ ದೋಣಿಯಲ್ಲಿ 2 ಸಂಪುಟಗಳು ಬಂದು, ಭಾಷಾಂತರಗಳು ಬಂದುವು, ಸಂಪಾದಿತ ಕೃತಿಗಳು ಬಂದುವು, ಆಯ್ದ ಕವನಗಳ ಸಂಕಲನಗಳು ಬಂದುವು. ಸಾಮಾನ್ಯವಾಗಿ ಕುವೆಂಪು ಬಗ್ಗೆ ಹೇಳುವಾಗ ಮಹಾನಾಟಕಕಾರ, ಮಹಾಕಾದಂಬರಿಕಾರ ಮತ್ತು ಮಹಾಕವಿ ಅಂತ ಈ 3 ಮಹಾ ಸೇರಿಸಿಕೊಂಡು ಹೇಳುವುದುಂಟು. ಇದು ಬೇರೆಯವರಿಗೆ ಇಲ್ಲ. ಕಾರಂತರ ಬಗ್ಗೆ ಹೇಳುವಾಗ ಮಹಾಕಾದಂಬರಿಕಾರ ಅಂತ ಉಂಟು, ಮಹಾಕವಿ ಎನ್ನುವ ಮಾತು ಬರುವುದಿಲ್ಲ. ಮಹಾನಾಟಕಕಾರ, ಹೀಗೆ ಮಹಾನಾಟಕಕಾರನಾಗಿ, ಮಹಾಕಾದಂಬರಿಕಾರನಾಗಿ, ಮಹಾಕವಿಯಾಗಿ ಕುವೆಂಪು ಸುಮಾರು ಒಂದು 70 ವರ್ಷಗಳ ಕಾಲ ಕನ್ನಡದ ಸಾರಸ್ವತ ಲೋಕವನ್ನು ಅವರು ಆಳಿದವರು. ತೇಜಸ್ವಿ ಒಂದು ಸಂದರ್ಶನದಲ್ಲಿ ನಿಮ್ಮ ಮೇಲೆ ಪ್ರಭಾವ ಬೀರಿದ ವಿಶೇಷ ಲೇಖಕರು ಯಾರು ಅಂತ ಕೇಳಿದಾಗ ತೇಜಸ್ವಿ ಹೇಳ್ತಾರೆ, ಕುವೆಂಪು ಮಗ ಇಬ್ಬರು, ಒಂದು ಡಾಕ್ಟರ್ ಶಿವರಾಮ ಕಾರಂತರು, ಮತ್ತೊಂದು ಕುವೆಂಪು ಅಂತ ಹೇಳ್ತಾರೆ. ಇಬ್ಬರು ನನ್ನ ಬರವಣಿಗೆಯ ಮೇಲೆ ಅಥವಾ ನನ್ನನ್ನು ಬಹಳ ಪ್ರಭಾವಿಸಿದ ಲೇಖಕರು. ಅನೇಕರು ಇರ್ತಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿಸಿದವರು ಇಬ್ಬರು ಅಂತ ಹೇಳ್ತಾ, ಅದು ಹೇಗೆ ಅಂತ ಕೇಳುವಾಗ ಅವರು 2 ಪದ ಬಳಸ್ತಾರೆ. ಕಾರಂತರ ವಾಸ್ತವಿಕ ಪ್ರಜ್ಞೆ ಮತ್ತು ಕುವೆಂಪು ಅವರ ಕಲಾತ್ಮಕತೆ ಅಂತ ಹೇಳ್ತಾರೆ ಅವರು. ಇದು ಬಹುಶಃ ಒಂದು ಸಂದರ್ಶನಕ್ಕೆ, ಒಂದು ಪ್ರಶ್ನೆಗೆ ಉತ್ತರ, ಇದನ್ನೆಲ್ಲ ನಾವು ತೆಕ್ಕೊಳ್ಳುವ, ಅದು ಬಹಳ ಮುಖ್ಯವಾಗಿದ್ದ, ಬೇರೆ ಗುಣಗಳು ಇಲ್ಲ ಅಂತ ಅರ್ಥ ಅಲ್ಲ. ಕುವೆಂಪು ಅವರ ವಾಸ್ತವಿಕತೆ ರಿಯಲಿಸ್ಟಿಕ್. ಆದರೆ ಕಲಾಕೃತಿಯ ಒಂದು ಪ್ರಶ್ನೆ ಬಂದರೆ, ಅದು ಕುವೆಂಪು ಅವರ ಕಲಾಕೃತಿ, ಆ ಗುಣಕ್ಕೆ ನಾನು ಕುವೆಂಪು ಅವರನ್ನು ಮತ್ತು ವಾಸ್ತವಿಕ. ಹೀಗೆ ಏನು ಮಾಡ್ತೇವೆ ನಾವು ಅಂದರೆ, ಈ ಕನ್ನಡದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬೊಬ್ಬ ಲೇಖಕನನ್ನು ಒಂದು ಮುಖ್ಯ ಗುಣಕ್ಕಾಗಿ ನಾವು ಹೇಳುವುದುಂಟು. ಈಗ ಬೇಂದ್ರೆ ಬಗ್ಗೆ ಹೇಳುವಾಗ ಸಾಮಾನ್ಯ ಬೇಂದ್ರೆ ಅವರ ಕಾವ್ಯ ಭಾಷೆಯ ಬಗ್ಗೆ ಮಾತಾಡ್ತಾರೆ. ಕಾವ್ಯ ಭಾಷೆ ಅದು ಅವರ ಕವನಗಳ, ಅದು ಹೌದು ಅಂತಲೂ ಕಾಣ್ತದೆ. ನೀವು ಕಾವ್ಯಗಳನ್ನು ನೋಡಿ, ಕುವೆಂಪು ಅವರ ಕಾವ್ಯಗಳ ಭಾಷೆ, ಕಾವ್ಯಗಳನ್ನು ನೋಡಿದರೆ, ಬೇಂದ್ರೆಯವರ ಕಾವ್ಯಗಳನ್ನು ನೋಡಿದರೆ ಅದರ ಶಕ್ತಿಯೇ ಬೇರೆ. ಬೇಂದ್ರೆಯವರ ಕಾವ್ಯದ ಶಕ್ತಿಯೇ ಬೇರೆ. ನೀವು ಗದ್ಯದ ಶಕ್ತಿ ನೋಡಿದರೆ, ಅನಂತಮೂರ್ತಿಯ ಗದ್ಯ, ಅದಕ್ಕೊಂದು ಶಕ್ತಿ ಅದು ಅಂತ ನಾವು ಹೇಳ್ತೇವೆ. ಅವರ ಕಾದಂಬರಿ ಸಂಸ್ಕಾರದ ಭಾಷೆ ನೋಡಿದ್ರೇ, ಅಂದರೆ ಒಂದೊಂದು ಗುಣಕ್ಕೆ ಇದು ಒಂದು ನಾವು ಗಮನಿಸಬೇಕು. ಹೀಗೆ ವಿದ್ಯಾರ್ಥಿಗಳಿಗೆ ಹೇಳೋದು ನಾನು, ಹೀಗೆ ವಿಮರ್ಶಕರು ಯಾವುದೋ ಒಂದು ಗುಣವನ್ನು ಎತ್ತಿ ಅವರನ್ನೊಂದು ಒಂದು ಸ್ಥಾನದಲ್ಲಿ ಭದ್ರ ಮಾಡಿ ಬಿಡ್ತಾರೆ. ಇದು ನಮಗೆ ಒಂದು ತೋರು ಬೆರಳೆ ಆಗಬೇಕೇ ಹೊರತು
ಅದು ಆ ಲೇಖಕನ ಬಗೆಗೆ ನಮಗೆ ಅಂತಿಮ ತೀರ್ಮಾನ ತಾಳುವುದಕ್ಕೆ ಆಗಬಾರದು ಅಂತ ಹೇಳುವುದು. ವಿದ್ಯಾರ್ಥಿಗಳು ಹೇಳ್ತಾರೆ ವಿಮರ್ಶಕರು ಹೀಗೆ ಅಂತ. ಹೀಗೆ ನಾವು ಅದನ್ನು ಸಾಧ್ಯ ಆದಷ್ಟು ಮುರಿದು ಹೋಗುವ, ಆ ವಿಮರ್ಶೆಯನ್ನು ಮುರಿದು ಹೋಗುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ. ಹಾಗೆ ಮುರಿಬೇಕು ಅಂತಾದರೆ ವಿದ್ಯಾರ್ಥಿಗಳಲ್ಲಿ ಒಂದು ವಿಮರ್ಶನ ಪ್ರಜ್ಞೆ ಇರಬೇಕು, ಒಂದು ವಿಮರ್ಶನ ಪ್ರಜ್ಞೆ ಇರಬೇಕು. ನನಗೆ ಈ ವಿಮರ್ಶನ ಪ್ರಜ್ಞೆ ಎನ್ನುವುದು ನನ್ನ ತಿಳುವಳಿಕೆ ಪ್ರಕಾರ ಅದು ನಮ್ಮ ಓದಿಗೆ ಸಂಬಂಧಪಟ್ಟದ್ದೇ. ಓದಿನ ಮೂಲಕವೇ ಒಂದು ವಿಮರ್ಶನ ಪ್ರಜ್ಞೆ ಬರುವುದು. ಒಂದು ವೇಳೆ ನೀವು ಕುವೆಂಪು ಅವರನ್ನು, ಅವರ ಕಾವ್ಯವನ್ನು, ಅವರ ನಾಟಕಗಳನ್ನು, ಅವರ ಕಾದಂಬರಿಗಳನ್ನು ಎಲ್ಲ ಓದಿದರೆ ಕೆಲ ವಿಮರ್ಶೆಯ ಕ್ರಮಗಳಿಗೆ ಅಥವಾ ಕೆಲ ವಿಮರ್ಶೆಯ ದಾರಿಗಳಿಗೆ ಆ ಬರಹಗಳ ಓದು ನಿಮ್ಮನ್ನು ಒತ್ತಾಯಿಸ್ತದೆ. ನಮ್ಮಲ್ಲಿ ಯಾಕೆ ವಿಮರ್ಶನ ಪ್ರಜ್ಞೆ ತುಂಬ ತುಂಬ ಕಡಿಮೆ ಆಗ್ತಾ ಉಂಟು ಅಂತಂದರೆ ಓದು ನಾನು ಮೊನ್ನೆ ಹೇಳಿದ ಹಾಗೇನೆ ಓದು ಕಡಿಮೆ. ಒಂದು ವೇಳೆ ನಿಮಗೆ ಕನ್ನಡ ವಿಮರ್ಶೆಯ ಎಲ್ಲ ಪಂಥಗಳು, ಕನ್ನಡ ವಿಮರ್ಶೆಯ ಎಲ್ಲ ಪಂಥಗಳು ನಿಮ್ಮ ಅರಿವಿಗೆ ಬರಬೇಕಾದ್ರೆ ಕುವೆಂಪು ಒಂದು ಓದು ಸಾಕು ಅಂತ ನನಗೆ ಕಾಣ್ತದೆ. ಈಗ ಉದಾಹರಣೆಗೆ ವಿಮರ್ಶೆಯಲ್ಲಿ ನಿಮ್ಗೆ ಗೊತ್ತು, ನಾನು ಈಗ ಉದಾಹರಣೆಗೆ ಕವಿ ಕೇಂದ್ರಿತ ವಿಮರ್ಶೆ ಅಂತ ಉಂಟು, ಕೃತಿ ಕೇಂದ್ರಿತ ವಿಮರ್ಶೆ ಅಂತ ಉಂಟು, ಸಮಾಜ ಕೇಂದ್ರಿತ ವಿಮರ್ಶೆ ಅಂತ ಉಂಟು. ನೀವು ಕೇಳಿದ್ದೀರಿ, ಬೇರೆ ಬೇರೆಯ ಸಾಂಸ್ಕೃತಿಕ ವಿಮರ್ಶೆ ಅಂತ ಉಂಟು, ಹೌದಾ? ನವೋದಯ ಕಾಲಕ್ಕಿದ್ದದ್ದು ಬಹುತೇಕ ಒಂದು ಗುಣಗ್ರಹಣಾತ್ಮಕವಾದ ಒಂದು ವಿಮರ್ಶೆ ಇತ್ತು. ಒಂದು ಕಾವ್ಯದ, ಒಂದು ನಾಟಕದ, ಒಂದು ಕವನ ಸಂಕಲನದ ಅತ್ಯುತ್ತಮ ಅಂಶಗಳನ್ನು ಅದನ್ನು ಒಂದು ಸಂಸ್ಕೃತಿಯ ಭಾಗವಾಗಿಯೋ ಒಂದು ಸಂದರ್ಭದ ಭಾಗವಾಗಿಯೋ ನೋಡುವ ಇರಲಿಲ್ಲ. ಆಮೇಲೆ ಕನ್ನಡ ವಿಮರ್ಶೆ ಬೆಳ್ಕೊಂಡು ಬಂತು. ಒಂದು ವೇಳೆ ಕುವೆಂಪುವನ್ನು ಅವರ ಗೊಬ್ಬರ ಅಂತ ಒಂದು ಕವನ ಬಹಳ 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 ಪ್ರಸಿದ್ಧವಾದ ಕವನ, ಅದು ಗೊಬ್ಬರ ಅಂತ. ಬಹುಶಃ ನಮ್ಮಲ್ಲಿ ಒಂದು ಪ್ರಾಯೋಗಿಕ ವಿಮರ್ಶೆ ಅಂತ ಒಂದು ಬಂತು, ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂತ ಒಂದು ಬಂತು. ಕುವೆಂಪು ಬರೆಯುವ ಕಾಲಕ್ಕೆ ಅದು ಗೊತ್ತೇ ಇಲ್ಲ, ಅದರ ಬಗ್ಗೆ ಮಾತಾಡಿದವರೇ ಇಲ್ಲ. ಅದು ಎಲಿಯಟಲ್ಲಿ ಯಾರೂ ಮಾತಾಡಲಿಲ್ಲ. ನವ್ಯದ ಸಂದರ್ಭದಲ್ಲಿ ಬಂತದು ಆ ನಂತರದಲ್ಲಿ. ಅಂದರೆ ಕುವೆಂಪು ಅವರು, ನಾನು ಹೇಳ್ತಾ ಇರೋದು ಯಾವಾಗ ಅಂತಂದರೆ, ಕೆಲವು ಕನ್ನಡದ ವಿಮರ್ಶಾ ಪ್ರಸ್ಥಾನಗಳು ಪ್ರಚುರಗೊಳ್ಳುವ ಮೊದಲೇ ಆ ಥರದ ವಿಮರ್ಶೆಗೆ ಒದಗಿ ಬರುವ ರಚನೆಗಳನ್ನು ಕುವೆಂಪು ಬಹಳ ಹಿಂದೆ ಮಾಡಿದ್ರು. ನಾನು ಹೇಳಬೇಕಾದ, ನಿಮ್ಮ ಗಮನಕ್ಕೆ ತರಬೇಕಾದ ಮಾತು ಏನು ಅಂತಂದರೆ, ಕುವೆಂಪು ಓದು ಇದೆಯಲ್ಲ, ಕುವೆಂಪು ಸಾಹಿತ್ಯದ ಓದು, ಅದು ಓದುಗರಲ್ಲಿ ಒಂದು ವಿಮರ್ಶನ ಪ್ರಜ್ಞೆಯನ್ನು ಸೃಷ್ಟಿಸ್ತದೆ. ಎಷ್ಟೋ ಕೃತಿಗಳು ಎಲ್ಲ ಕೃತಿಗಳು ಓದುಗನನ್ನು ವಿಮರ್ಶಿಸೋದಕ್ಕೆ ಒತ್ತಾಯಿಸಬೇಕೆಂದೇನೂ ಇಲ್ಲ, ಒತ್ತಾಯಿಸುವುದೇ ಇಲ್ಲ. ಎಷ್ಟೋ ಕೃತಿಗಳು, ಸಾಮಾನ್ಯ ಕೃತಿಗಳು, ಅಥವಾ ಅದು ಒತ್ತಾಯಿಸುವುದಿಲ್ಲ. ವಿದ್ಯಾರ್ಥಿಗಳಿಗೂ ನಾನು ಹೇಳ್ತಾ ಇರೋದು, ಈಗ ಒಂದು ಒಳ್ಳೆಯ ಕೃತಿ ಯಾವುದು ಅಂತ. ನನಗೆ ಒಳ್ಳೆಯ ಕೃತಿ ಅಂತ ಹೇಳ್ತೇನೆ, ರಾಜ ಹೇಳ್ತಾರೆ ನನಗೇನು ಅದು ಅಷ್ಟು ವಿಶೇಷ ಅಂತ ಕಾಣುವುದಿಲ್ಲ ಅಂತ. ಇನ್ನೊಬ್ರು ಹೇಳ್ತಾರೆ ಅದು ಅದ್ಭುತವಾದ ಕೃತಿ ಅಂತ. ಇನ್ನೊಬ್ರು ಹೇಳ್ತಾರೆ ಬಹಳ ಸಾಮಾನ್ಯ ಕೃತಿ ಅಂತ. ಓದಿದ್ದಾರೆ, ಎಲ್ಲರೂ ಓದಿದ್ದಾರೆ. ಹಾಗಾದ್ರೆ ಯಾವುದು, ಯಾಕೆ? ಇಲ್ಲೆಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಮರ್ಶೆಯ ನಿಲುವುಗಳ ಕುರಿತಾಗಿ ಬೇಕಾದಷ್ಟು ಚರ್ಚೆಗಳಾಗಿವೆ. ಅದರ ಸೂಕ್ಷ್ಮಕ್ಕೆ ನಾನು ಹೋಗುತ್ತಲ್ಲ. ಒಂದು ಮಾತು ವಿದ್ಯಾರ್ಥಿಗಳಿಗೆ ಹೇಳುವುದೇನು ಅಂತಂದರೆ, ಒಂದು ಒಳ್ಳೆಯ ಕೃತಿ ಯಾವುದು, ಒಂದು ಒಳ್ಳೆಯ ಕೃತಿ ಯಾವುದು? ನನಗೆ ನನ್ನ ಮಟ್ಟಿಗೆ ಇದು ಉಳಿದವರಿಗೆ ಒಳ್ಳೆಯದಾಗಿದೆ ಅಂತ, ನನಗೆ ಒಂದು ಒಳ್ಳೆಯ ಕೃತಿ ಯಾವುದು ಅಂದರೆ ನಾನು 2 ವಾಕ್ಯದಲ್ಲಿ ಹೇಳ್ತೇನೆ. ಒಂದು ಒಳ್ಳೆಯ ಕೃತಿ ಯಾವುದು ನನಗೆ ಅಂದರೆ, ಅದು ನನಗೊಂದು ಹೊಸ ಅನುಭವವನ್ನು ಕೊಟ್ಟಿತ್ತು. ಒಂದು ಒಳ್ಳೆಯ ಅನುಭವವನ್ನು ಕೊಟ್ಟಿತ್ತು ನನಗೆ, ಎಕ್ಸ್ಪೀರಿಯನ್ಸ್. ನನಗೆ ಒಳ್ಳೆಯ ಒಂದು ಅನುಭವವನ್ನು ಆ ಓದಿನ ಮೂಲಕ ನನ್ನ ಅನುಭವ ವಿಸ್ತರಿಸಿತು.
ಯಾವ ಕೃತಿ ಓದುಗನ ಅನುಭವವನ್ನು ವಿಸ್ತರಿಸ್ತದೆಯೋ ಅದೊಂದು ಒಳ್ಳೆಯ ಕೃತಿ. ಹಾಗಂತೇಳಿದ್ರೆ ಎಲ್ಲರಿಗೆ ಸಮಾನದ ಇಲ್ಲವೇ ಇಲ್ಲ, ಸಮಾನವಾಗಿ ಒಂದು ಹೊಸ ಅನುಭವವನ್ನು ಕೊಡ್ತದೆ ಅಂತ ಇಲ್ಲದು. ಅದು ನಿಮ್ಮ ನಿಮ್ಮ ಓದನ್ನು ಅವಲಂಬಿಸಿಕೊಂಡು ಇರ್ತದೆ. ಹಾಗಾಗಿ ಆದರೆ ಓದುಗನಿಗೆ ಇದು ನನಗೆ ಒಳ್ಳೆಯ ಕೃತಿ ಯಾಕೆ ಅಂದರೆ ಅದು ನನ್ನ ಅನುಭವವನ್ನು ವಿಸ್ತರಿಸಿದೆ. ಎರಡನೇದು ಅಂಶ ಏನು ಅಂತಂದರೆ ಆ ಕೃತಿ ನನ್ನನ್ನು ಆಲೋಚಿಸುವ ಹಾಗೆ ಮಾಡಿದೆ. ಒಂದು ಕೃತಿ ನಿಮ್ಮ ಅನುಭವವನ್ನು ವಿಸ್ತರಿಸಬೇಕು, ಒಂದು ಕೃತಿ ನಿಮ್ಮನ್ನು ಆಲೋಚಿಸುವ ಹಾಗೆ ಒತ್ತಾಯಿಸಬೇಕು. ಯಾವ ಕೃತಿ ಒಂದು ಹೊಸ ಅನುಭವವನ್ನು ಕೊಡ್ತದೋ, ನಿಮ್ಮ ಸೆನ್ಸಿಬಿಲಿಟಿ ಅಂತ ಹೇಳ್ತಾರೆ, ಓದುಗನ ಸೆನ್ಸಿಬಿಲಿಟಿಯನ್ನು, ಒಂದು ಸಂವೇದನೆಯನ್ನು ಕೊಡುವಂಥದ್ದು ಮತ್ತು ಅದು ನಿಮ್ಮನ್ನು ಆಲೋಚಿಸುವ ಹಾಗೆ ಮಾಡುವಂಥದ್ದು. ಆ ವಿಷಯದ ಕುರಿತ ಹಾಗೆ ಆಲೋಚಿಸುವುದು ನೀವು ಒಪ್ಪುವ ಹಾಗೆ ಮಾಡಬೇಕು ಅಂತಿಲ್ಲ. ಅದು ನೀವು ಯಾವುದೋ ಒಂದು ಅದಕ್ಕಿಂತ ಭಿನ್ನವಾದ ಒಂದು ಕ್ರಮದಲ್ಲೇ ನೀವು ಆಲೋಚಿಸಬಹುದು. ಆದರೆ ನಿಮ್ಮನ್ನು ಆಲೋಚಿಸುವುದಕ್ಕೆ ಅದೇ ದಿಕ್ಕಿನಲ್ಲಿ ಆಲೋಚಿಸಬೇಕು ಅಂತಿಲ್ಲ. ನಾನು ಈ ಮಾತನ್ನು ಯಾತಕ್ಕೆ ಹೇಳಿದೆ ಅಂದರೆ, ಕುವೆಂಪು ಅವರ ಕಾದಂಬರಿಗಳು, ಕುವೆಂಪು ಅವರ ನಾಟಕಗಳು, ವಿಶೇಷವಾಗಿ ನಾಟಕಗಳು ಓದುಗನಿಗೆ ಹೊಸ ಅನುಭವ, ಅದಕ್ಕಿಂತ ಹೆಚ್ಚಾಗಿ ಒಂದು ವೈಚಾರಿಕ ಪ್ರಜ್ಞೆಯನ್ನು, ಒಂದು ವೈಚಾರಿಕತೆಯನ್ನು ಅದು ಓದುಗರಲ್ಲಿ ರೂಪಿಸ್ತದೆ ಅಂತ ನನಗೆ ಕಾಣ್ತದೆ. ಸಾಮಾನ್ಯವಾಗಿ ಕುವೆಂಪು ಅವರನ್ನು ಕವಿ, ಅವರ ಕಾವ್ಯ ಮತ್ತು ರಾಮಾಯಣ ದರ್ಶನ ಬಂದ ಮೇಲೆ ಮಹಾಕವಿಯೇ, ರಸ ಋಷಿ ಹೀಗೆಲ್ಲ ಉಂಟು. ಅವರ ಅವರ ಒಂದು ಆಧ್ಯಾತ್ಮಿಕ ನೆಲೆಯಲ್ಲೇ ಕುವೆಂಪು ಅವರನ್ನು ಪರಿಭಾವಿಸ್ತಾ ಬಂದಿದ್ದಾರೆ. ಅದಕ್ಕಾಗಿ ನೋಡಿ, ನಮ್ಮ ದರ್ಶನ ಅಂತ ಒಂದು ಪದ ಇದೆ, ವಿಷನ್ ಅಂತ ಒಂದು ಪದ ಇದೆ, ದರ್ಶನ ಅಂತ ಹೇಳ್ತೇವೆ ನಾವು. ಈ ಮಾತನ್ನು ಕನ್ನಡದ ಎಲ್ಲ ಲೇಖಕರಿಗೆ ಹೇಳುವುದು ಕಷ್ಟ. ದರ್ಶನ ಅಂತ ಹೇಳುವ, ಒಂದು ವಿಷನ್ ಅಂತ ಹೇಳುವ, ಕಾಣಿಕೆ ಅಂತ ಒಂದು ಪದ ಉಂಟು ನಮ್ಮಲ್ಲಿ, ಕಾಣುವುದು ಅಂತ. ನಾವೆಲ್ಲರೂ ನೋಡ್ತೇವೆ, ನೋಡುವುದು ಬೇರೆ, ಕಾಣುವುದು ಬೇರೆ. ಮಾತು ನೋಡಿ, ನನಗೆ ಹೀಗೆ ಕಾಣ್ತದೆ ಅಂತ ಹೇಳ್ತಾನೆ ನೋಡಿ. ನನಗೆ ಹೀಗೆ ನಾನು ನೋಡ್ತೇನೆ ಅಂತ ಒಬ್ಬನು ಯಾವುದೋ ಒಂದು ವಿಷಯದ ಬಗ್ಗೆ ಹೇಳುವಾಗ, ನೀವೊಂದು ಒಂದು ಒಂದು ನನಗೆ ಮಾತಾಡುವಾಗ ಒಬ್ಬನ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಹೇಳುವಾಗ ನನಗೆ ಯೋಚನೆ ಮಾಡಿದರೆ ಹೀಗೆ ಕಾಣ್ತದೆ ಅಂತ, ನಾನು ಹೀಗೆ ನೋಡ್ತೇನೆ ಬೇರೆ. ಕುವೆಂಪು ಕಾಣಿಕೆ ಅಥವಾ ಕುವೆಂಪು ದರ್ಶನ ಅಂತ ನೀವು, ವಿಷನ್ ಅಂತ ನೀವು ಭಾವಿಸಿದರೆ, ಒಟ್ಟು ಅವರ ಬರವಣಿಗೆ ನೋಡಿದರೆ ಅನೇಕ ಸಂಗತಿಗಳ, ನಾನು ಅದನ್ನು ಒಂದು ಇಹಪರ ದೃಷ್ಟಿ ಅಂತ ಕರೀತೇನೆ. ಅದನ್ನು ನಾನು ಇಹಪರವಾದ ಒಂದು ಇಹ ಪರ. ಇಲ್ಲಿ ಪರ ಅಂದರೆ ಅವರು ಪುರಾಣಗಳನ್ನು ಹೇಗೆ ನೋಡ್ತಾರೆ ಎನ್ನುವುದು ಒಂದು ನೆಲೆ. ಪರ ಹಳತು ಹಿಂದಿನದ್ದು ಪುರಾಣಗಳು. ನೀವು ರಾಮಾಯಣ ದರ್ಶನ ತೆಕ್ಕೊಂಡ್ರೂ ಕೂಡ ಪುರಾಣದ ತಗೊಂಡು, ನೀವು ಅವರ ನಾಟಕಗಳೇ ತೆಕ್ಕೊಂಡ್ರೂ ಕೂಡ, ಉದಾಹರಣೆಗೆ ಇದು ಶೂದ್ರ ತಪಸ್ ತೆಕ್ಕೊಂಡ್ರೆ ಪುರಾಣದ ಕತೆ, ಇದು ಶಂಭುಕನ ಕತೆ. ಈ ಪುರಾಣವನ್ನು ಕೂಡ ಎರಡು, ಒಂದು ಇಹ ಪರ, ಇನ್ನೊಂದು ಇಹ ಪರ, ಇಹದ ಪರವಾಗಿಯೇ ಇರುವಂಥದ್ದು, ನೆಲದ ಪರವಾಗಿಯೇ ಇರುವಂಥದ್ದು. ನಾನು ಈ ಮಾತನ್ನು ಅವರ ಮೊನ್ನೆ ಆ ಗದ್ಯ ಬರಹಗಳನ್ನು ಓದಿದ ಮೇಲೆ ಆ ಕಾಲಕ್ಕೆ ಶಿಕ್ಷಣ ಮಾಧ್ಯಮದ ಬಗ್ಗೆ, ಭಾಷಾ ಸಮಸ್ಯೆಯ ಬಗ್ಗೆ, ಜಾತಿ ವ್ಯವಸ್ಥೆಯ ಬಗ್ಗೆ, ಮಠಗಳ ಬಗ್ಗೆ, ದೇವರುಗಳ ಬಗ್ಗೆ ಅವರ 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 ಏನು ಯೋಚನೆಯ ಕ್ರಮಗಳನ್ನು, ಅವರ ವಿಚಾರ ಶಕ್ತಿಯನ್ನು ನೋಡಿದರೆ
ಇವತ್ತಿಗೂ ಕೂಡ ಕುವೆಂಪು ಎತ್ತುವ ಎಷ್ಟೋ ಸಂಗತಿಗಳು ಪ್ರಸ್ತುತ. ನನಗೆ ಎಲ್ಲ ಜೆರಾಕ್ಸ್ ಮಾಡಿ ತಂದೆ ಯಾವುದನ್ನು ಓದಲಿಕ್ಕೆ ಹೋಗುವುದಿಲ್ಲ ನಾನು. ಶಿಕ್ಷಣ ಮಾಧ್ಯಮದ ಬಗ್ಗೆ ಹೇಳ್ತಾರೆ, 1-2 ಪುಟ ಅವರು ಬರೀತಾರೆ. ಇಂಗ್ಲಿಷ್ ಮಾಧ್ಯಮ ಬೇಕು ಅಂತ ಹೇಳುವವರ ಹುನ್ನಾರ ಏನು ಅಂತ ಅವರು ಆಗ ಹೇಳಿದ್ದಾರೆ. ಇದು ಉದ್ಯೋಗ ಮತ್ತು ಆರ್ಥಿಕತೆಯ ಪ್ರಶ್ನೆ. ಇದು ಇಂಗ್ಲಿಷ್ ಕಲಿಯುವ ಮೂಲಕ ತಮ್ಮ ಇರುವ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ ಇವರು ಬೇರೆ ನೆಲೆಗಳಲ್ಲಿ. ಆಗಲೇ ಹೇಳ್ತಾರೆ ಅವರು, ತ್ರಿಭಾಷಾ. ಒಂದು, ನಿಮಗೆ ಜಾಗತಿಕ ಮಟ್ಟದಲ್ಲಿ ತಿಳ್ಕೊಳ್ಳೋದಕ್ಕೆ ಒಂದು ಭಾಷೆ ಬೇಕು, ಇಂಗ್ಲೀಷ್ ಇಟ್ಕೊಳ್ಳಿ. ದೇಶದ ಒಳಗಡೆ ಒಂದು ವ್ಯವಹಾರಕ್ಕೆ ನಿಮಗೆ ಬೇಕು, ಹಿಂದಿ ಇಟ್ಟುಕೊಳ್ಳಿ. ಆದರೆ ಪ್ರಾದೇಶಿಕ ಭಾಷೆಗಳನ್ನು ನೀವೇನಾದರೂ ಕಡೆಗಣಿಸಿದರೆ, ಅವ್ರು ಹೇಳ್ತಾರೆ ಒಂದು ಕಡೆ, ಪ್ರಾದೇಶಿಕ ಭಾಷೆಗಳನ್ನು ನೀವು ಕಡೆಗಣಿಸಿದರೆ 10 ವರ್ಷದಲ್ಲಿ ಸಾಧಿಸಲಿಕ್ಕೆ ನಿಮಗೆ 100 ವರ್ಷ ಬೇಕು ಹೇಳ್ತಾರೆ ಅವರು. ನಮ್ಮ ವಿಶ್ವವಿದ್ಯಾನಿಲಯಗಳು ಆ ಕಾಲಕ್ಕೆ, ನೀವು ವಿಶ್ವವಿದ್ಯಾನಿಲಯಗಳ ಪ್ರಿಯಾಂಬಲ್ಗಳನ್ನು ನೋಡಿ, ಅದಕ್ಕೊಂದು ಇದಿರ್ತದೆ, ಸ್ಟ್ಯಾಚ್ಯೂಟ್ ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಅಂತ ವಿಶ್ವವಿದ್ಯಾನಿಲಯದ ಸ್ಟ್ಯಾಚ್ಯೂಟ್ ಅಲ್ಲ, ಅದಕ್ಕೊಂದು ಇದು ಉಂಟು, ಆ್ಯಕ್ಟ್. ಮ್ಯಾಂಗ್ಳೂರು ಯೂನಿವರ್ಸಿಟಿ ಆ್ಯಕ್ಟ್ ಉಂಟು. ಈ ವಿಶ್ವವಿದ್ಯಾನಿಲಯ ಯಾಕೆ ಸ್ಥಾಪನೆಯಾಗಿದೆ ಅಂತ ಉಂಟು. ಅದರಲ್ಲಿ 2 ಅಂಶಗಳು ಉಂಟು. ಒಂದು, ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗುವುದು ಒಂದು ಜಾಗತಿಕ ನೆಲೆಯ ತಲುಪುವುದು ಮತ್ತು ಜಾಗತಿಕ ಜ್ಞಾನವನ್ನು ತರುವುದು. ನಾನು ಭಾಳ ಜಿಸ್ಟಲ್ಲಿ ಹೇಳೋದು, ಜಾಗತಿಕ ನೆಲೆಗೆ ತಲುಪುವುದು ಅಂದರೆ ವಿಜ್ಞಾನ ಇತ್ಯಾದಿಗಳ ಮೂಲಕ ಅಂತ ಉಂಟು. ಇನ್ನೊಂದು ಬಹಳ ಮುಖ್ಯ ಹೇಳ್ತದ್ದು, ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಅದು ಪ್ರಾದೇಶಿಕ ಅಗತ್ಯಗಳನ್ನು, ಲೋಕಲ್ ರೀಜನಲ್ ನೀಡ್ಸ್ ಕ್ಲಿಯರ್ ಆಗಿದೆ. ಅದು ಪ್ರಾದೇಶಿಕ ಅಗತ್ಯಗಳನ್ನು ಆ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯೊಳಗಿನ ವಿದ್ಯಾರ್ಥಿಗಳ ಮತ್ತು ಪೋಷಕರ ಮತ್ತು ಒಟ್ಟು ಸಮಾಜದ ಶೈಕ್ಷಣಿಕ ಅಭ್ಯುದಯಕ್ಕೆ ಕೆಲಸ ಮಾಡುವ, ಅದಕ್ಕೆ ಈ ವಿಶ್ವವಿದ್ಯಾನಿಲಯ ಅಂತ ಉಂಟು. ಎರಡು ವಿಷಯಗಳುಂಟು. ಸಾಮಾನ್ಯ ಎಲ್ಲರೂ, ಕುವೆಂಪು ಆಗ ಹೇಳಿದ್ದಾರೆ ಏನು ಗೊತ್ತುಂಟ, ನೀವು ಒಂದು ವೇಳೆ ಈ ವಿಜ್ಞಾನ ಎಲ್ಲ ಉಂಟಲ್ಲ, ಜಾಗತಿಕ ವಿಷಯಗಳನ್ನು ನೀವು ಮಾಡದೇ ಇದ್ರೂ ತೊಂದರೆ ಇಲ್ಲ, ಬೇರೆಯವರು ಮಾಡ್ತಾರೆ ಅದನ್ನು. ನೀವು ಇದುಂಟಲ್ಲ, ಈ ಪ್ರಾದೇಶಿಕ ಕೆಲಸಗಳನ್ನು ನೀವಲ್ಲದೆ ಬೇರೆ ಯಾರು ಮಾಡುವುದು? ಯೋಚನೆ ಮಾಡಿ. ಇವತ್ತು ನಮ್ಮ ವಿಶ್ವವಿದ್ಯಾನಿಲಯಗಳು ಹೋಗುತ್ತಿರುವ ಹೋಗಿರುವ ದಾರಿಗಳನ್ನು ನೋಡಿದರೆ ಎಲ್ಲ ಇಂಟರ್ನ್ಯಾಷನಲ್, ಎಲ್ಲ ಜಾಗತಿಕ. ಪದ ತೆಗೆದ್ರೆ ಇಂಟರ್ನ್ಯಾಷನಲ್ ಆ್ಯಂಡ್ ವಿತ್ ಎ ಡಿಫರೆನ್ಸ್. ಅವರ್ ಯೂನಿವರ್ಸಿಟಿ ವಿತ್ ಎ ಡಿಫರೆನ್ಸ್. ಎಂಥದ್ದು ಡಿಫರೆನ್ಸು ಬಿಡಿ, ಆ ಚರ್ಚೆಗಳನ್ನು. ಕುವೆಂಪು ಅವ್ರನ್ನ ಓದುವಾಗ ನಮಗೆ ಕಾಣ್ತದೆ ಒಂದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಅವರು ಹೇಗೆ ಗ್ರಹಿಸ್ತಾರೆ ಅಂತ. ಭಾಷೆಗಳನ್ನು ಆದ್ಯತೆ, ಅದರಲ್ಲಿ ಗೊಂದಲವೇ ಇಲ್ಲ ಅವರಿಗೆ. ಸಾಮಾನ್ಯವಾಗಿ ಈಗ ಏನು ತಿಳ್ಕೊಳ್ತಾ ಅಂತಂದರೆ ಎಲ್ಲ ಕನ್ನಡ 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 ಅಂತ ಬೊಬ್ಬೆ ಹೊಡಿತಾರೆ ಅಂತ. ಕುವೆಂಪು ಹಾಗೆ ಹೇಳುವುದಿಲ್ಲ. ಕುವೆಂಪುವನ್ನು ತಕ್ಕೊಳ್ಳಿ ನೀವು, ಅವರ ಇಂಗ್ಲೀಷ್ ಜ್ಞಾನ, ಅವರ ಸಂಸ್ಕೃತ ಜ್ಞಾನ. ಇದು ನೋಡಿ, ಕೆಲವೊಮ್ಮೆ ನಾವು ಹೇಳ್ತೇವೆ ನಮಗೆ ಆಗದಿದ್ದರೆ, ನಮ್ಮಲ್ಲಿ ಇಲ್ಲದಿದ್ದರೆ ಟೀಕೆ ಮಾಡಲಿಕ್ಕೆ ಉಂಟು ನಾವು, ಅದು ಬೇಡ ಮತ್ತು ಅದು ಪ್ರಯೋಜನ ಇಲ್ಲ ಅಂತ. ಅಂದರೆ ನಮ್ಗೆ ಆಗುವುದಿಲ್ಲ ಅದು. ಕುವೆಂಪು ಯಾವುದನ್ನು ನೀವು ಟೀಕೆ ಮಾಡ್ತೀರೋ ಅದರ ಮೇಲೆ, ಸಂಸ್ಕೃತದ ಮೇಲೆ, ಇಂಗ್ಲೀಷಿನ ಮೇಲೆ ಗೊತ್ತಲ್ಲ ಅವರ ಓದು, ಅಷ್ಟು ಪ್ರಭುತ್ವ ಇಟ್ಟುಕೊಂಡು ಅವರು ಹೇಳ್ತಾರೆ ಇಲ್ಲ ನಮ್ಮ ಅದಕ್ಕಾಗಿ ಅವರು ಪ್ರಸಾರಾಂಗ ಸ್ಥಾಪನೆ ಮಾಡಿದ್ದು. ನಾನು ಹೇಳ್ತಾ ಇರೋದು ಬರೀ ಶೈಕ್ಷಣಿಕ ಅಂತಲ್ಲ, ನಿಮ್ಮದು ಏನು ಸಾಹಿತ್ಯ ಅಂತಲ್ಲ, ಅವರ ಶೈಕ್ಷಣಿಕ ಧೋರಣೆಗಳನ್ನು ನೀವು ನೋಡಿದರೆ, ಮಸೀದಿ ಚರ್ಚುಗಳನ್ನೆಲ್ಲ ಬಿಟ್ಟು ಬನ್ನಿ ಅಂತ ನಿಮಗೆ ಗೊತ್ತಿರುವಂಥದ್ದೇ ಉಂಟು. ಆ ಕಾಲಕ್ಕೆ ಸಾಧಾರಣ ಅವರನ್ನೆಲ್ಲ ಒಂಥರ ನಾಸ್ತಿಕ. ಹಾಗೆ ನೋಡಿದರೆ ರಾಮಾಯಣ ದರ್ಶನ ನೋಡಿದರೆ, ಅದರಲ್ಲಿರುವ ದರ್ಶನಗಳನ್ನು ನೋಡಿದರೆ, ಅದರಲ್ಲಿರುವ ಆಧ್ಯಾತ್ಮ ನೆಲೆಗಳನ್ನು ನೋಡಿದರೆ, ನೀವು ಶಬರಿಯ ಪಾತ್ರ ತಗೊಳ್ಳಿ, ನೀವು ಮಂಥರೆಯ ಪಾತ್ರ ತಗೊಳ್ಳಿ, ನೀವು ಎಂಥ ಅದ್ಭುತವಾಗಿ ಕಟ್ಟಿಕೊಡ್ತಾರೆ. ಒಂದು 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 ಸ್ಪಿರಿಚುವಲ್ ರಿಲಿಜಿಯನ್. ಅವ್ರು ಹೇಳ್ತಾರೆ ನೋಡಿ, ಮಗು ಯಾವುದು ಹುಟ್ಟುವಾಗ ಅದು ಮತಭ್ರಾಂತ ಅಲ್ಲ. ಅದು ನೀವು ಮತಭ್ರಾಂತ ಅಲ್ಲದಿರುವುದಕ್ಕೆ ಮತಿ ಲಾಂಛನ ಯಾಕೆ ಕೊಡ್ತೀರಿ ಅಂತ. ಅವರ ಸಪ್ತಸೂತ್ರ ಪಂಚಮಂತ್ರ 1 ಗಂಟೆ ಮಾತಾಡ್ಬೋದು ಇವತ್ತಿಗೂ ಕೂಡ.
ಅವರ ಸಪ್ತ ಸೂತ್ರ ಪಂಚ ಮಂತ್ರ ಪಂಚ ಸಮಾನತೆ ಇದೆಲ್ಲ ಉಂಟಲ್ಲ ಅವರದ್ದು ವಿಶ್ವಪಥ ಮನುಜಮತ ಇದನ್ನೆಲ್ಲ ನೋಡಿದರೆ ಒಬ್ಬ ಆದರೆ ಒಂದು ಹೇಳ್ತಾರೆ, ನಾನು ಬೀದಿಗಿಳಿದವನಲ್ಲ. ಕುವೆಂಪು ಬೀದಿಗಿಳಿದವನಲ್ಲ. ಅವ್ರು ಹೇಳ್ತಾರೆ, ನಾನು ಬೀದಿಗಿಳಿದದ್ದು ನಾನು ಆ್ಯಕ್ಟಿವಿಸ್ಟ್ ಅಲ್ಲ ನಾನು. ಆದರೆ ಯಾವುದಾದರೂ ಒಂದು ಜಾತಿ ಸಂಘಟನೆಯವರು ಕರೆದ್ರೆ ಒಂದೇ ಒಂದು ಜಾತಿ ಸಂಘಟನೆಯವರೊಂದು ಕಡೆ ಬರೀತಾರೆ, ಯಾವುದೊಂದು ಜಾತಿ ಸಂಘಟನೆಯ ಇದಕ್ಕೆ ಕರೆದ್ರಂತೆ ಅವರನ್ನು. ನಾನು ಹೋಗಲಿಲ್ಲ, ಅವರಿಗೆ ನಾನು ಯಾಕೆ ಬರುವುದಿಲ್ಲ ಅಂತ ಉತ್ತರ ಕೊಟ್ಟೆ ಅಂತ ಹೇಳ್ತಾರೆ, ಪತ್ರದಲ್ಲಿ ಬರೀತಾರೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಹಿಂದೂ ಧರ್ಮದ ಅಥವಾ ಮಠದ ಅಥವಾ ದೇವಸ್ಥಾನಕ್ಕೆ ನಾನು ಬರಬೇಕು ಅಂತಂದರೆ ನೀವು ಮೊದಲು ಒಂದು ಘೋಷಣೆ ಮಾಡಬೇಕು. ಏನು ಘೋಷಣೆ ಅಂದರೆ, ಹಿಂದೂ ಧರ್ಮದ ಒಳಗಡೆ ವರ್ಣ ವ್ಯವಸ್ಥೆ ಮತ್ತು ಅಸಮಾನತೆ ಇಲ್ಲ. ಇದು ಸಾಧ್ಯವೋ? ಜಾತಿ ವ್ಯವಸ್ಥೆ ಮತ್ತು ಅಸಮಾನತೆ, ಇನ್ಇಕ್ವಾಲಿಟಿ, ಇದೆರಡು ಇದ್ದ ಹಿಂದೂ ಧರ್ಮದ ಯಾವ ಸಂಘಟನೆಗೂ ಯಾವ ದೇವಸ್ಥಾನಕ್ಕೂ ನೀವು ಅದು ಘೋಷಿಸಿ, ಮೊದಲು ಹಿಂದೂ ಧರ್ಮದನ್ನು ಘೋಷಿಸಲಿ ಅಂತ. ಗೋವಿನ ಬಗ್ಗೆ ಪ್ರಶ್ನೆ ಎತ್ತಾರೆ ಅವರು. ಇವತ್ತೆಲ್ಲ ಇದೆಲ್ಲ ಜ್ವಲಂತ. ಅವ್ರು ಹೇಳ್ತಾರೆ, ಗೋವು ನಮಗೆ ಇವತ್ತು ಅವ್ರು ಹೇಳ್ತಾರೆ ಇದು ರಾಜಕಾರಣ ಆಗಿದೆ ನಮಗೆ. ಇದು ಯಾವಾಗ ಅವ್ರು ಹೇಳಿದ್ದು? ಒಂದು 50 ವರ್ಷಗಳ ಹಿಂದೆ. ಆ ಪ್ರಶ್ನೆ ಇವತ್ತಿಗೂ ಜೀವ ಅಂತ ಅವ್ರು ಹೇಳ್ತಾರೆ. ಒಂದು ಹಸುವನ್ನು ಸಾಕಲಾರದವನು ಆ ಹಸುವನ್ನು ಸತ್ತಾಗ ಕುಕ್ಕಿ ಕುಕ್ಕಿ ಕಾಗೆಗಳು ತಿಂತವೆ. ಆಗ ಕಾಗೆಗಳಿಗೆ ಇದರಲ್ಲಿ ಗೋವಿನಲ್ಲಿ ಎಷ್ಟು ಕೋಟಿ, 33 ಕೋಟಿ ದೇವತೆಗಳಿದ್ದ ಕಾಗೆಗಳಿಗೆ ಏನು ಗೊತ್ತಾಗುವುದಿಲ್ಲ. ನೀವು ಪೂಜೆ ಮಾಡ್ತೀರಿ, ಅವರು ಹೇಳುವುದೇನು ಅಂತಂದರೆ, ನೀವು ಪೂಜೆ ಮಾಡೋದಕ್ಕಲ್ಲ, ಪೂಜೆಗಷ್ಟೇ ಅಂತ. ಪೂಜೆ ಮಾಡಿ ಅದನ್ನೊಂದು ರಾಜಕಾರಣದ ಲಾಭಕ್ಕೆ ಇಷ್ಟು ಹೇಳ್ತಾರೆ. ಅದನ್ನು ಇಂದಿರಾ ಗಾಂಧಿ ಹೇಳಿದ್ರಂತೆ. ಆಗ ನಮಗೆ ಗೋವಿನ ನೆನಪಾಗೋದು ಯಾವಾಗ? ಆಗ ಇಂದಿರಾ ಗಾಂಧಿ ಹೇಳಿದ್ದಾಗ ನಮಗೆ 5 ವರ್ಷಕ್ಕೊಮ್ಮೆ ನೆನಪಾಗ್ತದೆ ಗೋವಿಂದು. ಯಾವಾಗ? ಇಲೆಕ್ಷನ್ ಬರುವಾಗ ಅಂತ. ಈಗ 5 ವರ್ಷಕ್ಕೊಮ್ಮಲ್ಲ, ಈಗ ನಿತ್ಯ. ನಾನು ಒಂದು ಅವರ ಪ್ರಖರ ಹಿರಣ್ಯಕಶಿಪು ಮತ್ತು ಪ್ರಹ್ಲಾದ ಅಲ್ಲ ಕತೆ ಬರುವುದು. ಪ್ರಹ್ಲಾದ ಯಾರ ಭಕ್ತ? ವಿಷ್ಣುನ ಭಕ್ತ. ಇವನು ಶಿವಭಕ್ತ. ಒಂದು ತರಾಟೆಗೆ ತೆಕ್ಕೊಳ್ತಾರೆ ಕುವೆಂಪು. ಮಂಡೆ ಸರಿ ಇದ್ದವನು ಈ ಕತೆ ಹೇಳಲಿಕ್ಕೆ ಹೇಳ್ತಾರೆ ಅವರು. ಒಂದು ಶಿವದೇವರು, ಇನ್ನೊಂದು ವಿಷ್ಣು ದೇವರು. ಹಿರಣ್ಯಕಶಿಪು ಶಿವದೇವರು ಮೇಲೆ ಅಂತ ಹೇಳೋದು, ಅದು ಗೊತ್ತಲ್ಲ ಕತೆ ನಿಮಗೆ. ಮಗ ಹೇಳ್ತಾನೆ, ಇಂಥ ಪುರಾಣ ಯಾಕೆ ಸೃಷ್ಟಿಯಾಗುತ್ತದೆ ಅಂತಂದರೆ, ಇದು ದ್ವೇಷವನ್ನು ಹರಡುವುದಕ್ಕಲ್ಲದೆ, ಜಗಳವನ್ನು ಹುಟ್ಟು ಮಾಡುವುದಕ್ಕಲ್ಲದೆ, ಹೌದು ಅಂತ ಇಲ್ಲದಿದ್ದರೆ ಶಿವ ಮೇಲೋ ವಿಷ್ಣು ಮೇಲೋ. ಒಂದು ಕಾಲಕ್ಕೆ ತೊಡಿ ಭಾಷಣ, ನಮಗೆಲ್ಲ ಭಾಷಣ ಸ್ಪರ್ಧೆಗೆ ವಿಷಯ ಇತ್ತು. ಎಂಥದ್ದು? ಲೇಖನಿ ಮೇಲೋ ಖಡ್ಗ ಮೇಲೋ. ಭಾಷಣ ನೋಡಬೇಕಾಗ ಪರವಾಗಿಲ್ಲ, ಅಟ್ಲೀಸ್ಟ್ ಕೇಳಲಿಕ್ಕಾದ್ರು ಲೇಖನಿ ಮೇಲೋ ಖಡ್ಗ ಮೇಲೋ ಅಂತ. ಪೆನ್ನು ಶಕ್ತಿ ದೊಡ್ಡದೋ ಖಡ್ಗದ ಶಕ್ತಿ ದೊಡ್ಡದೋ ಅಂತೆಲ್ಲ ಮಾತಾಡಲಿಕ್ಕೆಲ್ಲ ಇತ್ತಾಗ. ಶಿವ ಮೇಲೋ ವಿಷ್ಣು ಮೇಲೋ ಅಂತ ಹೇಳುವ ಈ ಇಡೀ ಕಥೆಯ ಹಿಂದೆ 1-2 ಪುಟ ಬರೀತಾರೆ ಅವರು. ಇದು ಏನನ್ನು ಸಾಧಿಸ್ತದೆ ಅಂತ ಹೇಳುದವರು. ಇದು ಏನನ್ನು ಸಾಧಿಸ್ತದೆ ಅಂದರೆ, ನಮ್ಮ ಸಮಾಜದ ಒಳಗಡೆ ಧರ್ಮಗಳು, ಮತಗಳು, ಅದಕ್ಕೆ ಮನುಜ ಮತ ವಿಶ್ವಪಥ ಅಂತೆಲ್ಲ ಅವರದ್ದೇ ಆದ ಸೂತ್ರಗಳನ್ನು ಹೇಳ್ತಾರೆ ಅವರು. ಇದು ಮನುಷ್ಯನನ್ನು, ಸಮಾಜವನ್ನು ಒಡೆಯುವುದಲ್ಲದೆ ಇದರಿಂದ ಏನೂ ಪ್ರಯೋಜನ ಇಲ್ಲ, ಅಥವಾ ಇದು ಅತ್ಯಂತ ಅಪಾಯಕಾರಿಯಾದ ರೀತಿ. ಈಗ ನಾನು ಹೇಳ್ತಿರೋದು ಹೀಗೆ ಹೇಳುವಾಗ, ಈಗ ನಾನು ಹೇಳೋದು ಅವರು ಪುರಾಣಗಳ ದ್ವೇಷಿ ಅಲ್ಲ ನೋಡಿ. ಅವರು ವೇದ ಪುರಾಣ ಉಪನಿಷತ್ತುಗಳನ್ನು ಓದಿದರೆ, ವೇದ ಸಾರ ಉಪನಿಷತ್ತುಗಳನ್ನೆಲ್ಲ ಕುವೆಂಪು ತಿಳ್ಕೊಂಡಷ್ಟು. ನನ್ನ ಪ್ರಶ್ನೆ ಇರೋದು, ಕುವೆಂಪು ಹೀಗೆ ಟೀಕೆ ಮಾಡಬೇಕಾದ್ರೆ ಅದರ ಮೇಲೆ ಸಂಪೂರ್ಣ ಪ್ರಭುತ್ವ ಇಟ್ಟುಕೊಂಡು ಓದದೆ ತಿಳಿಯೋದಲ್ಲ ನೋಡಿ ಅವರು. ಈಗ ಶೂದ್ರ ತಪಸ್ವಿ ನಾಟಕವನ್ನು ಅವರು ಬರೆಯುವಾಗ ರಾಮಾಯಣದ ಮೇಲಿದ್ದ ಗೌರವ ಎಂಥದವರಿಗೆ? ಯಾರೋ ಒಬ್ಬ ಕಿಡಿಗೇಡಿ ಅಲ್ವ ಆ ಒಂದು ಪ್ರಕ್ಷಿಪ್ತ ಎನ್ನಬಹುದಾದ ಆ ಶಂಭೂಕನ ಕಥೆಯನ್ನು ಅದಕ್ಕೆ ಜೋಡಿಸಿದ್ದಾರೆ ಅಂತ ಹೇಳಿಕೊಂಡು ಅವರು
ಆ ಇಡೀ ಶಂಭೂಕ ಕಥೆಯನ್ನು ಇಟ್ಟುಕೊಂಡು ರಾಮನ ವ್ಯಕ್ತಿತ್ವವನ್ನು, ಅಲ್ಲಿ ರಾಮನನ್ನು ತೀವ್ರ ತರಾಟೆಗೆ ತೆಕ್ಕೊಳ್ಳುವ ಬ್ರಾಹ್ಮಣನ ವ್ಯಕ್ತಿತ್ವವನ್ನು ಉದಾತ್ತೀಕರಿಸ್ತಾರೆ ಅವರು. ಅದಕ್ಕೊಂದು ಚಲನೆಯನ್ನು ತರ್ತಾರೆ. ಈಗ ಏನು ಶಂಭೂಕ ಶೂದ್ರ ಅಂತ ಗೊತ್ತಾದ ಕೂಡಲೇ ರಾಮ ಹೋಗಿ ಅವನ ತಲೆಯನ್ನು ಕತ್ತರಿಸ್ತಾನೆ ಅಂತ ಬರ್ತದೆ ಮೂಲ ಕಥೆಯಲ್ಲಿ. ಕುವೆಂಪು ಅದನ್ನೆಲ್ಲ ಬದಲಾಯಿಸ್ತಾರೆ. ನಿಮ್ಗೆ ಗೊತ್ತಾ ಅದರ ಕಥೆಯನ್ನು ಸೂಕ್ಷ್ಮ ನೋಡಿದರೆ ಎಷ್ಟು ಬದಲಾವಣೆಗಳನ್ನು ಮಾಡಿಕೊಡ್ತಾರೆ ಅಂತಂದರೆ, ರಾಮಾಯಣದ ಪಾವಿತ್ರ್ಯ ಉಳಿಬೇಕು, ಅದು ಆಧುನಿಕ ಕಾಲಕ್ಕೆ ಪ್ರಸ್ತುತ ಆಗಬೇಕು, ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಳ್ಳುವ ಸಮಾಜವೊಂದರ ಚಲನಶೀಲತೆಯನ್ನು ಹಿಡಿಬೇಕು ಆ ಕೃತಿಯಲ್ಲಿ. ಕುವೆಂಪು ನೋಡಿ, ಬ್ರಾಹ್ಮಣನ ಬಗ್ಗೆ ಅವರು ಆ ಬ್ರಾಹ್ಮಣನು ಪರಿವರ್ತನೆ ಮಾಡೋದು. ಅವನು ಯಾವ ಇದರಲ್ಲಿದ್ದಾನೋ ಅವನು ಪರಿವರ್ತನೆ ಮಾಡಿ ಕೊನೆಗೆ ಅವನೇ ಶೂದ್ರಕನ ಶಂಭೂಕನ ಪಾದಗಳಿಗೆ ನಮಸ್ಕರಿಸುವ ಹಾಗೆ ಮಾಡ್ತಾರೆ. ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ ಅಂತ ಹೇಳುವ ಬ್ರಾಹ್ಮಣ ಕೊನೆಗೆ ತಪಸ್ವಿಯಾದ ಶಂಭುಕ, ತಪಸ್ವಿ, ಶೂದ್ರ ತಪಸ್ವಿಗೆ ಜ್ಞಾನಂ ಶ್ರೇಷ್ಠ, ಜಾತಿ ಅಲ್ಲ ಅಂತ. ನೀವು ಗೌರವಿಸಬೇಕಾದದ್ದು ಮನುಷ್ಯ ಅವನ ತಿಳುವಳಿಕೆಯನ್ನೇ ಹೊರತು, ಅವನ ಜ್ಞಾನವನ್ನೇ ಹೊರತು, ಅವನ ಸ್ಕಾಲರ್ಶಿಪ್ಪನ್ನೇ ಹೊರತು ಅವನು ಯಾವ ಜಾತಿಗೆ ಸೇರಿದವನು ಅಂತೂ ಅಲ್ಲ. ಒಂದು ಪುರಾಣವನ್ನು ಇಟ್ಟುಕೊಂಡು ಪುರಾಣಕ್ಕೆ ಅದನ್ನು ಬಳಸಿಕೊಂಡು ನೀವು ಶಬರಿಯ ದರ್ಶನದಲ್ಲಿಯೂ ಅದೇ ಬರುವುದು. ಶಬರಿ ಕಾದು ಕೊನೆಗೆ ಬರ್ತಾಳೆ, ಅವನು ರಾಮ ಬರ್ತಾನೆ, ಅವರು ವಟಗಟ ಕುಟ್ತಾಳೆ, ಉಪಚರಿಸ್ತಾಳೆ. ಕೊನೆಗೆ ರಾಮನ ಅಸೌಖ್ಯವನ್ನು ಶಬರಿ ನೀವು ನೋಡಿ ಗೊತ್ತಾಗುತ್ತೆ, ಅದನ್ನು ಸಂಪೂರ್ಣ ಹೀರಿ ಶಬರಿಯ ವ್ಯಕ್ತಿತ್ವದ ಆಧ್ಯಾತ್ಮಿಕ ನೆಲೆಯನ್ನು ತಂದು ಬಿಡ್ತಾರೆ ಕುವೆಂಪು ರಾಮಾಯಣ ದರ್ಶನದಲ್ಲಿ ಇಡೀ. ನೋಡಿ, ಅವರು ಹೇಳುವುದೇನು ಅಂತಂದರೆ, ಇಡೀ ಅವರ ಬರವಣಿಗೆ ನಾಟಕ ನೀವು ನೋಡಿದರೆ ತಪ್ಪು ಮಾಡುವುದು ಸಹಜ. ಮನುಷ್ಯ ತಪ್ಪು ಮಾಡ್ತಾನೆ, ತಪ್ಪಿಗೆ ಶಿಕ್ಷೆ ಆಗ್ತದೆ. ತಪ್ಪಿಗೆ ಶಿಕ್ಷೆ ಆಗುವುದು ಒಳ್ಳೆಯದೋ ಎಂತ ಪ್ರಶ್ನೆ ಇರ್ತು ನೋಡಿ ಅವರು. ತಪ್ಪಿಗೆ ಶಿಕ್ಷೆ ಆಗುವುದು ಒಳ್ಳೆಯದೋ ಒಂದು ಸಮಾಜದಲ್ಲಿ, ಅಥವಾ ಒಂದು ಸಮಾಜದಲ್ಲಿ ತಪ್ಪು ಮಾಡದ ಹಾಗೆ ಇರುವ ಒಂದು ಆವರಣವನ್ನು ಕಲ್ಪಿಸುವುದು ಒಳ್ಳೆಯದು? ತಪ್ಪುಗಳಿಗೆ ಶಿಕ್ಷೆ ದಂಡನೆ ಆಗ್ತದೆ. ಒಂದು ವೇಳೆ ತಪ್ಪಿಗೆ ಶಿಕ್ಷೆ ಅಂತ ಆಗಿದ್ರೆ ಈವರೆಗಿನ ಇತಿಹಾಸದಲ್ಲಿ ತಪ್ಪುಗಳನ್ನು ಮಾಡು ನಿಲ್ಲಬೇಕಿತ್ತು. ಯಾಕೆ ಆಗ್ತಾ ಇಲ್ಲ? ತಪ್ಪುಗಳಿಗೆ ಮರಣದಂಡನೆ ಅಂತಾದರೆ ಅಂದರೆ ಅವರ ತರ್ಕ ಏನು ಅಂತಂದರೆ, ಅದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಆಂತರಿಕವಾದ ಇನ್ಸೈಟ್, ಒಳಗಿನ ಒಂದು ಬದಲಾವಣೆಗೆ ಅದು ಒಳಗಾಗಬೇಕು ಅಂತ ನೋಡಿ. ಹಾಗಾಗಿ ಇದು ಒಂದೊಂದು ಪದ. ಕುವೆಂಪುವನ್ನು ನಾನು ಯಾವಾಗಲೂ ಎದೆಯ ಕವಿ ಅಂತ ಹೇಳುವುದು. ನಾನು ಎದೆಯ ಲೇಖಕ ಕುವೆಂಪು. ಅವರ ಕವನಗಳಲ್ಲಿ ಎಷ್ಟು ಬಾರಿ ಬರ್ತದೆ ಗೊತ್ತಾ? ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು, ಬಹಳ ಪ್ರಸಿದ್ಧವಾದ ಹಾಡವರದ್ದು. ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ? ಏನು ಎದೆಯ ದನಿಗೂ ಮಿಗಿಲು ನನಗೆ ಕಾಣ್ತದೆ. ನಮ್ಮ ಸಮಾಜ ಅನೇಕ ಛಿದ್ರಗೊಳ್ತದೆ. ನಾವು ಯಾಕೆ ಈ ಸಮಾಜ, ಈ ವ್ಯಕ್ತಿತ್ವ ಇಷ್ಟು ಛಿದ್ರಗೊಳ್ತದೆ ಅಂತಂದರೆ, ಎದೆಯ ದನಿಗೆ ಕಿವಿಗೊಡುವುದಿಲ್ಲ ಅಂತ. ಯಾವ ಸಮಾಜ ತನ್ನ ಎದೆಯ ಒಳಗಿನ ದನಿಗೆ ಕಿವಿ ಕೊಡ್ತದೋ, ಯಾವ ವ್ಯಕ್ತಿ ತನ್ನ ಎದೆಯ ದನಿಗೆ ಕಿವಿ ಕೊಡ್ತಾನೋ ಅವನಲ್ಲಿ ಉದ್ಧಾರದ ಸಾಧ್ಯತೆ ಇರ್ತದೆ. ಉದ್ಧಾರಬಹುದೈ, ಅಪರಾಧ ಆಗ್ತದೆ. ಉದ್ಧಾರದ ದಾರಿ ನೋಡಿ. ಅದು ಇಡೀ ಅದು ಭಾರತದ ಒಂದು ಸಂದರ್ಭದಲ್ಲಿ ಆಧುನಿಕ ಶಿಕ್ಷಣಕ್ಕೆ ತೆರೆದುಕೊಳ್ಳುತ್ತಿರುವ ಒಂದು ಸಮಾಜದ ಕಾಲಘಟ್ಟದಲ್ಲಿ ಆಧುನಿಕ ಶಿಕ್ಷಣಕ್ಕೆ ಶೂದ್ರ ತಪಸ್ಸು ನಾಟಕದ ಬಹಳ ಮುಖ್ಯವಾದ ಭಾಗವೇ ಅದು. ಆಧುನಿಕ ಶಿಕ್ಷಣಕ್ಕೆ ಮಲೆಗಳಲ್ಲಿ ಮದುಮಗಳಲ್ಲಿ ಕೂಡ ಹೂವಯ್ಯನ ಪಾತ್ರ ಅದು ಆಧುನಿಕತೆ ತೆರೆದುಕೊಳ್ಳುವ ಅಂಶಗಳನ್ನು ಬರ್ತದೆ. ಅಂದರೆ ಈ ಆಧುನಿಕತೆ, ಜಲಗಾರ, ಆಧುನಿಕತೆಗೆ ಆಗ ನಾನು ಹೇಳಿದಲ್ಲ, ಒಂದು ಶತಮಾನದ ಬಹಳ ಮುಖ್ಯವಾದ ವಿದ್ಯಮಾನ ಅದು.
20ನೇ ಶತಮಾನದ ಭಾರತದ ಬಹಳ ದೊಡ್ಡ ಸಂಕಟಗಳಲ್ಲಿ ಒಂದು ಯಾವುದು ಅಂದರೆ ಈ ಥರದ ಆಧುನಿಕತೆಗೆ ತೆರೆದುಕೊಳ್ಳುವಂಥದ್ದು. ಈಗ ನಮಗೆ ಹಾಗೆ ಅಷ್ಟು ತೀವ್ರ ಕಾಡ್ತದೆ ಅಂತ ನಾನು ಹೇಳುವುದಿಲ್ಲ. ಒಂದು ಕಾಲಕ್ಕೆ ಶಿಕ್ಷಣವೇ ಇಲ್ಲದ, ಶತಮಾನಗಳಿಂದ ಶಿಕ್ಷಣವೇ ಇಲ್ಲದ ಒಂದು ತಲೆಮಾರು ಅಕ್ಷರ ಪ್ರಪಂಚಕ್ಕೆ ತೆರೆದುಕೊಳ್ಳುವಾಗ ಆಗ ಆದ ತಲ್ಲಣಗಳು, ಪಲ್ಲಟಗಳು, ಇದನ್ನು ಒಂದು ಬಹುಶಃ ಕುವೆಂಪು ಹಿಡಿದಿಟ್ಟ ಬಗೆ ಮಲೆಗಳಲ್ಲಿ ಮದುವೆಗಳು ನಿಮಗೆ ಗೊತ್ತೇ ಇದೆ, ಕ್ಲಾಸಿಕ್ ಅದು. ಅದರಲ್ಲಿ ಯಾವ ಪಾತ್ರಗಳು ಮುಖ್ಯ ಉಂಟಲ್ಲ, ಯಾವುದು ಮುಖ್ಯ ಅಲ್ಲದೆ ಎಲ್ಲವೂ ಮುಖ್ಯ ಅಂತ ಹೇಳುವ ಒಂದು ದರ್ಶನ ನೋಡಿ. ಅದರಲ್ಲಿ ಯಾರೂ ಮುಖ್ಯರಲ್ಲ, ಯಾವುದು ಅಮುಖ್ಯವಲ್ಲ ಅಂತ ಹೇಳುವಂಥದ್ದು, ಎಲ್ಲವೂ ಒಂದು ಮುಖ್ಯ ಅಂತ. ಈಗ ನಮಗೆ ನೋಡಿ ಯಾವುದು ಮುಖ್ಯ ಯಾವುದು ಮುಖ್ಯ ನಾವೇ ತೀರ್ಮಾನಿಸಿಬಿಡ್ತೇವೆ. ನಮಗೆ ಯಾವುದು ಲಾಭ ಅದು ಮುಖ್ಯ. ನಮಗೆ ಪ್ರಯೋಜನಕ್ಕೆ ಬಾರದು ನಮಗೆ ಬೇಡ ಅಂತಲ್ವ. ಈಗ ನಮಗೆ ಗೊತ್ತಿಲ್ಲದು ಬೇಡ, ನಮಗೆ ಪ್ರಯೋಜನಕ್ಕೆ ಬಾರದ್ದು ಬೇಡ, ನನಗೆ ಆರ್ಥಿಕ ಲಾಭ ತಾರದ್ದು ಬೇಡ ಅಂತ ನೋಡಿ ಈ ಒಂದು. ಆದರೆ ಕುವೆಂಪು ಇಹಪರ ದೃಷ್ಟಿ ಹೇಗೆ ಅಂದರೆ ಒಂದು ಇಹವನ್ನು, ಆ ಇಹದ ಒಳಗಡೆ ಪ್ರಕೃತಿ, ಪರಿಸರ, ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿ, ಮನುಷ್ಯ ಎಲ್ಲವೂ ಸೇರಿಕೊಂಡ ಒಂದು ಇಹ, ಅದು ಜಗತ್ತದು. ಆ ಜಗತ್ತನ್ನು, ಆ ಜಗತ್ತಿನ ಒಂದು ಒಂದು ಸಾವಯವ ಒಂದು ಶಿಲ್ಪ ಅಂತ ಹೇಳ್ತೇವೆ ನಾವು, ಅದರ ಆರ್ಗ್ಯಾನಿಕ್ ಏನಿದೆ ಅದನ್ನು ಪರಿಭಾವಿಸಿ ಬರೆದವರು. ಆ ದೃಷ್ಟಿಯಿಂದ ಅವರ ಇಹಪರ ದೃಷ್ಟಿಯನ್ನು ನಾವು ಒಂದು ವ್ಯವಸ್ಥೆಯ ವಿರುದ್ಧದ ಅವರ ನಿಲುವು, ರೈತಪರ ಕಾಳಜಿ ನನಗೆ ಕಾಣ್ತದೆ. ಇವತ್ತು ನಾವು ರೈತರ ಬಗ್ಗೆ, ರೈತರ ಆತ್ಮಹತ್ಯೆ, ರೈತರ ಸಮಸ್ಯೆಗಳು ಸಾಮಾನ್ಯ ನೋಡಿ. ಕುವೆಂಪು ಅದರ ಕವಿ ಅಂತ ಹೇಳು ಎಲ್ಲ ರಸಋಷಿ, ಪಕ್ಕ ಹೇಳುವಾಗ ರಸಋಷಿ. ಅವರು ನೆಲದಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳುವ ನಮಗೆ ಗ್ರಹಿಕಿರುವುದು ಹಾಗೆ ನೋಡಿ. ಅವರ ಬೇರುಗಳು ಅವರ ನೆಲದಲ್ಲಿ ಇಲ್ಲ ಅಂತ, ಕುವೆಂಪು ತೇಲಿಕೊಂಡೇ ಇರುವುದು ಅಂತ ಒಂದು. ಆದರೆ ಅವರ ಬರಹಗಳನ್ನು ನೋಡಿದರೆ ರೈತಪರ ಕಾಳಜಿ, ಪ್ರಾದೇಶಿಕ ಭಾಷೆಗಳ ಒಲವು, ಸಮಾನತೆ ಮತ್ತು ಶ್ರೀ ಸಾಮಾನ್ಯ. ಸಾಮಾನ್ಯನಿಗೆ ಶ್ರೀ ಅಂತ ಪದ ಹಾಕಿದೆ ಕುವೆಂಪು. ಶ್ರೀ ಸಾಮಾನ್ಯ, ಸ್ತ್ರೀ ಅಲ್ಲ, ಶ್ರೀ ಸಾಮಾನ್ಯ ಅಂತ ಸಾಮಾನ್ಯನಿಗೆ ಅಷ್ಟು ಶ್ರೀ ಅಂತ ಸ್ಥಾನವನ್ನು ಕೊಟ್ಟದ್ದುಂಟಲ್ಲ, ಅದು ಕುವೆಂಪು. ಪ್ರಭುತ್ವದ ವಿರೋಧಿ ನಿಲುವು, ಪುರೋಹಿತಶಾಹಿ ವಿರೋಧಿ ನಿಲುವು. ಅವರು ಧರ್ಮದ ವಿರುದ್ಧ ಅಲ್ಲ, ಅದು ಪುರೋಹಿತಶಾಹಿ ವಿರುದ್ಧದ. ಅಂದರೆ ನೀವು ಅಸಮಾನತೆ ಹೇಳುವ, ಶೋಷಣೆಯನ್ನು ಮಾಡುವ, ದೇವರು ಧರ್ಮ, ನನಗೊತ್ತಿರುವ ಹಾಗೆ ಅವರು ಏನು ಧರ್ಮಸ್ಥಳಕ್ಕೂ ಕೂಡ ಕುವೆಂಪು ಅವರು ಕರೆದಾಗ ಬರಲಿಲ್ಲ ಅಂತ ನಾನು ಹೇಳುವುದನ್ನು ಕೇಳಿದ್ದೇನೆ. ಕರೆದಿದ್ರಂತೆ ಹಿಂದೆ ಸಾಹಿತ್ಯ ಸಮ್ಮೇಳನಕ್ಕೆಲ್ಲ, ಇಲ್ಲ ನಾನು ಬರುವುದಿಲ್ಲ ನಾನು ಅಂತ. ನೀವು ಮಾಡುವ ಕೆಲಸಗಳ ಬಗ್ಗೆ ನನಗೆ ಗೌರವ ಉಂಟು, ಆದರೆ ನಾನು ಅಲ್ಲಿಗೆ ಬರುವುದಿಲ್ಲ ಅಂತ. ಬಹುಶಃ ಇದು ಈ ಈ ನಿಲುವು ಇದೆಯಲ್ಲ. ಹಾಗಂತೇಳಿ ಏನು ಅವರ ಕ್ಷೇತ್ರದ ಕೆಲಸಗಳ ಮೇಲೆ ಅವರಿಗೇನು ಇದಿದೆ ಅಂತಲ್ಲ, ಆದರೆ ಅವರಿಗೆ ಅವರದ್ದೇ ಆದ ಕೆಲವು ಕಾಳಜಿ ಅಥವಾ ನಿಲುವುಗಳಿದ್ದ ಕಾರಣ. ಆಮೇಲೆ ಮತಿ ಸ್ವಾತಂತ್ರ್ಯದ ಅಗತ್ಯ. ಮನುಷ್ಯ ಅವನ ಮತಿ, ಅವನ ಬುದ್ಧಿಗೆ ಅವನಿಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳುವ ಈ ಎಲ್ಲ ಅಂಶಗಳು, ವ್ಯವಸ್ಥೆಯ ವಿರೋಧಿ ನಿಲುವು, ರೈತಪರ ಕಾಳಜಿ, ಪ್ರಾದೇಶಿಕ ಭಾಷೆಗಳ ಒಲವು, ಸಾಮಾನ್ಯನು ಶ್ರೀ ಸಾಮಾನ್ಯ ಮತ್ತು ಸಮಾನತೆ, ಪ್ರಭುತ್ವ ವಿರೋಧಿ ನಿಲುವು, ಪುರೋಹಿತಶಾಹಿ ವಿರೋಧಿ ನಿಲುವು. ಬಹುಶಃ ಒಂದು ಕಳೆದ ಶತಮಾನದ ಒಂದು 60-70 ವರ್ಷಗಳಲ್ಲಿ ಒಂದು ಪ್ರಜ್ಞಾವಂತ ಲೇಖಕರನ್ನು ಕಾಡಿದ ಈ ಎಲ್ಲ ಸಮಸ್ಯೆಗಳು ಕೂಡ ಕುವೆಂಪು ಅವರನ್ನು ಬಹಳ ತೀವ್ರವಾಗಿ ಕಾಡಿದೆ ಅಂತ. ಇದು ಅವರ ಒಟ್ಟು ಬರಹಗಳನ್ನು ನೀವು ನೋಡಿದರೆ ಬಹುಶಃ ಒಂದು ಸಾಹಿತ್ಯಕ್ಕೆ ನಾವು ಒಂದು ಸಾಹಿತ್ಯ ಅದು ಆನಂದ ಅದೆಲ್ಲ ಇತ್ತು, ಆ ಕಾಲಕ್ಕೆ ಬಹಳ ಇತ್ತು. ಅವರನ್ನು ಪ್ರಕೃತಿ ಕವಿ ಅಂತ ಹೇಳುವಾಗ ಪ್ರಕೃತಿ ಏನು ಹಾರುವ ಹಕ್ಕಿ ಇರ್ಬೋದು, ಅದು ದೇವರ ರುಜು ಅಂತ ಹೇಳಿದ ಕವಿಯವರು. ಆದರೆ ಆ ಕವಿ ತನ್ನ ಸಮಾಜದ ಬಗ್ಗೆ, ತನ್ನ ಪರಿಸರದ ಬಗ್ಗೆ, ತನ್ನ ಪರಿಸರ ಸಮಸ್ಯೆಗಳ ಬಗ್ಗೆ ಚಿಂತಿಸಿದ ರೀತಿ ಮಾತ್ರ ಅದು ಬಹಳ ಬಹಳ ದೊಡ್ಡ ಪ್ರಮಾಣದ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕುವೆಂಪು ಅವರ ಓದು ಅಥವಾ ಕನ್ನಡದ ಮಹತ್ವದ ಲೇಖಕರ ಓದು ಉಂಟಲ್ಲ, ಬಿಳಿ ಮೇಲೆ ಒಂದು
ಅವರ ಆ ಪ್ರಬಂಧದಲ್ಲಿ ಒಂದು ಮಾತು ಬರೀತಾರೆ. ಕುವೆಂಪು ಓದು ಅಂದರೆ, ಇದೇ ಮಾತು, ಕುವೆಂಪು ಓದು ಅಂದರೆ, ಕುವೆಂಪು ಅವರ ಓದುಗಳ, ಅವರ ಸಾಹಿತ್ಯದ ಓದಿನ ಮೇಲಿನ ಚರ್ಚೆ ಅಂದರೆ, ಅದನ್ನು ಕುರಿತು ಬರೆಯುವ ಲೇಖನಗಳು ಅಂತಂದರೆ, ಇದೆಲ್ಲವೂ ಕೂಡ ನಮ್ಮ ಬೌದ್ಧಿಕ ತತ್ವಶಾಸ್ತ್ರಕ್ಕೆ ಫಿಲಾಸಫಿ ಅದೊಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು. ಇವತ್ತು ಸಂಶೋಧಕರಲ್ಲಿ, ಸಾಹಿತ್ಯದ ವಿದ್ಯಾರ್ಥಿಗಳಲ್ಲಿ ಈ ತತ್ವಶಾಸ್ತ್ರದ ಕೊರತೆ ಕಂಡು ಬರ್ತದೆ ಅಂತ ಹೇಳ್ತಾರೆ ಅವರು. ಅಂದರೆ ಓದು ಎನ್ನುವುದು ತತ್ವಶಾಸ್ತ್ರ ಅದು ಅಂತ. ಇವತ್ತು ಸಾಹಿತ್ಯದ ಓದು, ಇವತ್ತು ವಿಜ್ಞಾನದ ಒಂಥರದ ಇದು ವಿಜೃಂಭಣೆಯನ್ನು ನೀವು ಕಾಣ್ತೀರಿ. ಬಟ್ ಸಾಹಿತ್ಯದ ಓದು ಕೂಡ ಅಷ್ಟೇ ಮುಖ್ಯ. ಕುವೆಂಪು ನಮಗೆ ಹೀಗೆ ಅವರು ಓದುವುದನ್ನು ಮಾತ್ರ ಅಲ್ಲ, ವಿಮರ್ಶನ ಪ್ರಜ್ಞೆಯನ್ನು ಕೂಡ ಓದಿನ ಜೊತೆಗೆ ರೂಪಿಸಬಲ್ಲ ಕನ್ನಡದ ಅತ್ಯಂತ ಮಹತ್ವದ ಲೇಖಕ ಕುವೆಂಪು ಅಂತ ಹೇಳಿ ನನ್ನ 3 ಉಪನ್ಯಾಸಗಳನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಭಾಗಕ್ಕೆ 2 ವರ್ಷಗಳ ನಂತರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಾನು. ಆದರೆ ಈ ವಿಶೇಷ ಉಪನ್ಯಾಸಗಳನ್ನು ಕೊಡಬೇಕು ಅಂತ ಹೇಳಿ ಕರೆಸಿದ್ದಕ್ಕೆ ವಿಭಾಗಕ್ಕೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಬಹಳ ಸಹನೆಯಿಂದ, ಬಹಳ ಪ್ರೀತಿಯಿಂದ. ಯಾಕಂದರೆ ಈಗ ಸಹನೆ ಎಲ್ಲ ಕಡಿಮೆ ಆಗುತ್ತಿರುವ ಕಾಲ ಇದು. ಸಹನೆ ಇಲ್ಲ ಈಗ, ಅಸಹಿಷ್ಣುತೆಯೇ ವಿಜೃಂಭಿಸುತ್ತಿರುವ ಈ ಕಾಲಘಟ್ಟದಲ್ಲಿ ಅತ್ಯಂತ ಸಹನೆಯಿಂದ ಕೇಳಿದ ನಿಮಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ಮತ್ತೆ ಕಾಣುವ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಪ್ರಶ್ನೆ ಕೇಳ್ತಾರಂತೆ, ಕೇಳಿ. ಕುವೆಂಪು ಅವರ ಒಟ್ಟು ಬರಹಗಳನ್ನು ನೀವು ನೋಡಿದರೆ ಅದರ ದರ್ಶನ ಧ್ವನಿ ಏನಿದೆ ಅದರ ಕುರಿತು ನಾನು ಮಾತಾಡಿದ್ದೇನೆ. ಪಕ್ಷಿಕಾಶಿಯ ಕುರಿತೇ ನಾನು ಮಾತಾಡಬೇಕು ಅಂತಿದ್ದರೆ, ಅಥವಾ ಕಾದಂಬರಿಯ ಬಗ್ಗೆ ಮಾತಾಡೋದು, ಒಂದೊಂದು ಕೃತಿಗಳನ್ನು ವಿವೇಚಿಸುವ ಕ್ರಮವೇ ಬೇರೆ, ಅದರ ರೀತಿಯೇ ಬೇರೆ. ಕೀರ್ತಿ ಶನಿ ತೊಲಗಾಚೆ ಅಂತ ಒಂದು ಬಹಳ ಪ್ರಸಿದ್ಧವಾದ ಒಂದು ಮಾತು ಉಂಟು ಕುವೆಂಪು ಅವರದ್ದು, ಬಿಯದನೆ. ಅದವರು ನೇರವಾಗಿ ಕೀರ್ತಿನಾಥ ಕುರ್ತಕೋಟಿಗೆ ಹೇಳಿದ್ದು ಅಂತಲೇ ಅದು ಬಂದಿತ್ತು. ಆಗ ವಿಮರ್ಶಕ ಅವರು, ಕೀರ್ತಿನಾಥ ಕುರ್ತಕೋಟಿ ವಿಮರ್ಶಕ, ಅವರು ಕಾವ್ಯವನ್ನು ವಿಮರ್ಶೆ ಮಾಡುವ ಕ್ರಮಕ್ಕೆ ಕುವೆಂಪುರಿಗೆ ಬಹಳ ಆಕ್ರೋಶ ಇತ್ತು. ಅದಕ್ಕೆ ಕೀರ್ತಿ ಶನಿ ತೊಲಗಾಚೆ ಅಂತ ಹೇಳಿದ್ದಾರೆ. ಇದು ಒಂದು ಪದವನ್ನು, ಒಂದು ವಾಕ್ಯವನ್ನು ಇಟ್ಟುಕೊಂಡು ಅದನ್ನು ಬೇರೆ ಬೇರೆ ಸಂದರ್ಭಕ್ಕೆ, ವ್ಯಕ್ತಿಗೆ ಜೋಡಿಸುವ ಒಂದು ಕ್ರಮ ಅದು. ಕುವೆಂಪು ಕೀರ್ತಿ ಆಕಾಂಕ್ಷಿ ಅಲ್ಲ ಅಂತ ಅವರ ಒಂದು 100 ಬರಹಗಳು ಉಂಟು ಅವರದ್ದು. ಕೀರ್ತಿಯ, ನನ್ನದು ಕಾವ್ಯ ಅಥವಾ ನನ್ನ ಬರಹ ಅದು ಜನರ ಬರಹ ಅಂತ ಹೇಳ್ತಾ ಬಂದಿದ್ದಾರೆ ಅವರು. ಇಡೀ ಇದು ಜನರೇ ಸೃಷ್ಟಿಸಿದ ಕಾವ್ಯ, ಇದು ಜನಪರ ಕಾವ್ಯ ಅಂತೇಳಿ ಅವರು ಬೇರೆ ಬೇರೆ ಕಡೆ ಹೇಳ್ತಾ ಬಂದಿದ್ದಾರೆ. ಸೊ ವಿಮರ್ಶೆಯಲ್ಲಿ ಒಂದು ಪದವನ್ನು, ಒಂದು ಪಾತ್ರವನ್ನು ಇಟ್ಟುಕೊಂಡು ವಿಮರ್ಶಿಸುವ ಒಂದು ಕ್ರಮ ನಮ್ಮಲ್ಲಿ ಬಂದಿದೆ. ಕೃಷ್ಣಪ್ಪ ಎತ್ತಿದ ಪ್ರಶ್ನೆ, ದಲಿತರ ಪಾತ್ರಗಳನ್ನು ಅವರು ಚಿತ್ರಿಸುವ ಕ್ರಮಕ್ಕೂ ಮೇಲ್ವರ್ಗದ ಚಿತ್ರಿಸುವ ಕ್ರಮಕ್ಕೂ ಅವರು ಅದರಲ್ಲಿ ನಮಗೆ ಒಂದು ವ್ಯತ್ಯಾಸ ಅಥವಾ ಅದು ಸಮಾನ ಮೇಲೆ ಸ್ವೀಕರಿಸಿದಾಗೆ ಕಾಣುವುದಿಲ್ಲ ಅಂತ ಒಂದು ಮಾತು ಉಂಟು. ಇಲ್ಲಿ ಸದ್ಯಕ್ಕೆ ನಾನು ಕೊಡಬಹುದಾದ ಉತ್ತರ, ಒಂದು ಕೃತಿ ಎನ್ನುವುದು ಅದು ಕೇವಲ ಒಬ್ಬ ಲೇಖಕನನ್ನಷ್ಟೇ, ಅದು ಒಂದು ಕಾಲದ ಗ್ರಹಿಕೆಗಳನ್ನು ಹಿಡಿದಿಡುವ ಕೆಲಸವನ್ನು ಅದು ಮಾಡ್ತದೆ, ಕೃತಿಯ ಒಳಗಡೆ ಮಾಡ್ತದೆ. ಅಂದರೆ ಯಾವುದೋ ಒಂದು ಪಾತ್ರದ ಮೂಲಕ ಈ ಮಾತುಗಳನ್ನು ಹೇಳ್ತಾರೆ. ಕುವೆಂಪು ಬಂದು ಹೇಳುವುದಲ್ಲ, ಅದು ಒಂದು ಪಾತ್ರದ ಮೂಲಕ ಆ ಗ್ರಹಿಕೆಗಳನ್ನು ಮುಂದಿಡ್ತಾ ಹೋಗ್ತಾರೆ. ಅದು ಚೋಮನದುಡಿಯ ಬಗ್ಗೆಯೂ ಅದೇ ಪ್ರಶ್ನೆಗಳು ಇರುವಂಥದ್ದು. ಚೋಮನದುಡಿಯ ಬಗ್ಗೆಯೂ ಅದು ಚೋಮನದುಡಿ ಜಾಗ ಕೊಡಲಿಲ್ಲಲ್ಲ, ಕೊನೆಯೂ ಕೂಡ ಅವರಿಗೆ ಭೂಮಿ ಸಿಕ್ಕಲಿಲ್ಲ. ಎಲ್ಲಿ ಬಂತು ವಿಮರ್ಶೆ, ಇಲ್ಲಿಗೆ ಬಂತು ಅಂತಂದರೆ ಕಾರಂತರೇ ಚೋಮನಿಗೆ ಜಾಗ ಕೊಡಲಿಲ್ಲ ಅಂತ. ಕಾರಂತರು ಮನಸ್ಸು ಮಾಡ್ತಾ ಇದ್ದರೆ ಚೋಮನಿಗೆ ಹೊಲ ಸಿಕ್ತಿತ್ತು ಅಂತ. ಕಾರಂತರು ಮನಸ್ಸು ಮಾಡಲಿಲ್ಲ ಅಂತ ಆಗ ಅವ್ರು ಹೇಳಿದ್ದಾರೆ, ನನಗೆ ಮನಸ್ಸಿತ್ತು, ಏನು ಮಾಡೋದು, ನನ್ನ ಹತ್ರ ಹೊಲ ಇರಲಿಲ್ಲಲ್ಲ ಅಂತ ಹೇಳಿದ್ದಾರೆ ಕಾರಂತರು. ನನ್ನ ಹತ್ರ ಹೊಲ ಇರಲಿಲ್ಲಲ್ಲ, ಹೊಲ ಇದ್ದದ್ದು ಅವನ ಹತ್ರ ಅಲ್ವಾ, ನಾನೆಲ್ಲಿಂದ ಕೊಡುವುದು. ಅಂದರೆ ಅದು ದಲಿತ ಕಾದಂಬರಿ ಅಲ್ಲ ಎನ್ನುವಾಗ ಆ ಧೋರಣೆಯಲ್ಲಿ, ಅಂದರೆ ಏನು ಮಾಡಬೇಕಿತ್ತು, ನೀವು ಆ ಕಾದಂಬರಿಯ ಕೊನೆಗೆ ಅವನಿಗೆ ಒಂದು ತುಂಡು ನೆಲ ಸಿಗುವ ಹಾಗೆ ಮಾಡಬೇಕಾಗಿತ್ತು ಅಂತ. ಹೌದು,
ಅಲ್ಲ ಅಂತ ನಾನು ಕಾರಂತರು ಹಾಗೆ ನನ್ನ ಇದರಲ್ಲಿ ಅವರಿಗೆ ಜಾಗ ಹೊಲ ಸಿಕ್ಕುವ ಅವಕಾಶವೇ ಇರಲಿಲ್ಲ. ಆಗ ಹೊಲ ಸಿಕ್ಕುವ ಒಂದು ಅವಕಾಶವೇ ಸಾಧ್ಯತೆ ಇಲ್ಲದಿದ್ದಾಗ ಅವನಿಗೆ ನಾನು ಹೊಲ ಕೊಡಿಸುವುದು ಹೇಗೆ? ಒಂದು ನನ್ನ ಉದ್ದೇಶ, ಕಾರಂತರ ಉದ್ದೇಶ ಇದ್ದದ್ದೇ ಒಂದು ದೊಡ್ಡ ವಿಷಾದವನ್ನು. ಭೂಮಿ ಕೊಟ್ಟು ಬಿಟ್ರೆ ಆಯ್ತಾ? ಭೂಮಿ ಕೊಡಲಿಲ್ಲ, ಹೊಲ ಸಿಕ್ಕಿಲ್ಲ ಅಂದರೆ ಇನ್ನೂ ತೀವ್ರ, ಇನ್ನೂ ಸಿಕ್ಕಿಲ್ಲ ಅವನಿಗೆ. ಆ ವಿಷಾದ, ಆ ಸಿಟ್ಟು ಕೆಲಸ ಮಾಡ್ತದೆ ಅಂತ. ಅಂದರೆ ಒಂದು ಸಮಸ್ಯೆಯನ್ನು ಸಮಸ್ಯೆಗೆ ಇಡುವುದೊಂದು, ಸಮಸ್ಯೆಗೆ ಪರಿಹಾರ ಕೊಡುವುದೊಂದು. ಸಮಸ್ಯೆಗೆ ಪರಿಹಾರ ಕೊಡಬೇಕಾಗಿತ್ತು, ಕಾರಂತರು ಅವನಿಗೆ ತುಂಡು ಭೂಮಿಯನ್ನು ಕೊಡಲಿಕ್ಕೂ ಕಾರಂತರಿಗೆ ಮನಸ್ಸಿರಲಿಲ್ಲ ಅಂತ ಹೇಳುವ ವಿಮರ್ಶೆ ಬಂತು. ಇದೇ ಕುವೆಂಪು ಬಗ್ಗೆ ಕುವೆಂಪು ಕಾದಂಬರಿಗಳಲ್ಲಿ ಮುಸ್ಲಿಮ್ಸ್ ಇದ್ದಾರಲ್ಲ, ಆ ಎಲ್ಲ ಮುಸ್ಲಿಮರು ಬಹಳ ಕೆಟ್ಟವರಾಗಿದ್ದಾರೆ ನೋಡಿ. ಹೌದಲ್ಲ? ನೋಡಿ, ಹೌದಾ? ಅವರ ಹಾಗಾಗಿ ಮುಸ್ಲಿಂ ಲೇಖಕರಿಗೆ ಕುವೆಂಪು ಬಗ್ಗೆ ಬಹಳ ಸಿಟ್ಟುಂಟು. ಅದು ಯಾಕೆ ಮುಸ್ಲಿಮರನ್ನು ಇಷ್ಟೊಂದು ಕೆಟ್ಟದ್ದಾಗಿಯೇ ಇಡೀ ಕಾದಂಬರಿ, ಒಂದೇ ಒಂದು ಪಾತ್ರ ಒಳ್ಳೆಯದಿಲ್ಲ ಕುವೆಂಪು ಕಾದಂಬರಿ, ಮುಸ್ಲಿಂ ಪಾತ್ರಗಳು. ಇದನ್ನು ಏನು ಸಾರ್ವಜನಿಕವಾಗಿ ಮಹಮ್ಮದ್ ಬಳುವಾರ್ ಕುಂಜಿ ಆಕ್ಷೇಪ ಮಾಡಿದ್ದಾರೆ. ಕುವೆಂಪು ಅವರಿಗೆ ನಮ್ಮ ಮುಸ್ಲಿಮರ ಮೇಲೆ ಯಾಕೆ ಅಷ್ಟು ಸಿಟ್ಟು, ದ್ವೇಷ? ಇಟ್ಸ್ ಎ ಗುಡ್ ಕ್ವೆಶ್ಚನ್. ಹೌದು, ಯಾಕೆ ಅಂತ, ಯಾಕೆ ಅನ್ನೋದು ಒಳ್ಳೆ ಇದು. ಈ ಪ್ರಶ್ನೆ ಎತ್ತಿದ್ದಿರಲಿಲ್ಲ, ನೀವು ಕೇಳಿದ್ರಲ್ಲಿ ಕೃಷ್ಣಪ್ಪ ಎತ್ತಿದ್ರಲಿಲ್ಲ. ಬಟ್ ನಾನು ಹೇಳುವುದು, ಈ ಥರದ ಒಂದು ಪ್ರಶ್ನೆಯನ್ನು ಒಂದು ಕಾಲಘಟ್ಟದ ಚೌಕಟ್ಟಲ್ಲಿ ಒಳಗಿಟ್ಟು ವಿಶ್ಲೇಷಿಸಬೇಕೋ ಇಲ್ಲ ಅದು ಕುವೆಂಪು ಅಥವಾ ಕಾರಂತರು ಹೇಳಬೇಕಿತ್ತು ಅಂತ ನಮ್ಮ ಯೋಚನೆ ಪ್ರಕಾರ ಕಾರಂತರು ಯೋಚಿಸಬೇಕಾಗಿತ್ತು, ಕುವೆಂಪು ಯೋಚಿಸಬೇಕಾಗ್ತಿರೋದು, ಅಥವಾ ಆ ಕಾಲಘಟ್ಟದಲ್ಲಿ ಒಟ್ಟು ಮಲೆನಾಡಿನಲ್ಲಿ ಮುಸ್ಲಿಮರ ಬಗ್ಗೆದ ಅಭಿಪ್ರಾಯ ಹೇಗಿತ್ತು ಅಂತ ಯೋಚಿಸಬೇಕೋ ಎನ್ನುವುದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಕಾಣ್ತದೆ. ಒಂದು ಕೃತಿ ಕಾರಂತರ ಅಥವಾ ಕುವೆಂಪು ಅವರ ಮಲೆಗಳಲ್ಲಿ, ಕಾಮನಗಡತಿ ಮಲೆಗಳಲ್ಲಿ ಮದುಮಗಳೆಲ್ಲ, ಅದು ಒಂದು ಕಾಲಘಟ್ಟದ ಅವಧಿಯ ಒಳಗಡೆ ಅಲ್ಲಿಯ ಒಳಗಿನ ಜೀವನ ಕ್ರಮಗಳು, ಅಲ್ಲಿರುವ ಮನುಷ್ಯ ಸಂಬಂಧಗಳು, ಆ ವೈಪರೀತ್ಯಗಳು, ಅದನ್ನೆಲ್ಲ ಇಟ್ಟುಕೊಂಡು ನೋಡಿದ ಒಳಗಡೆ ನೋಡಬೇಕೇ ಹೊರತು ಒಂದು ಪಾತ್ರವೋ ಒಂದು ಸನ್ನಿವೇಶವೋ ಅಲ್ಲ. ಕುವೆಂಪು ಅವರು ಸ್ವಲ್ಪ ಇನ್ನೂ ಸೂಕ್ಷ್ಮ ಇರ್ತಿದ್ರೆ ಇದನ್ನು ತರಬಹುದಾಗಿತ್ತು. ಒಂದು 10 ಪಾತ್ರ ತರುವಾಗ ಒಂದು ಈ ಥರದ ಒಂದು ಒಳ್ಳೆಯ ಪಾತ್ರ ತರ್ತಾರೆ, ಇನ್ನೂ ಒಳ್ಳೆಯದಿತ್ತೋ ಏನೋ, ಒಂದು ಇನ್ನೂ ಸಮಗ್ರ ನೋಡ್ತಾ ಇದ್ದಾರೆ ಅಂತ ಹೇಳುವ ಒಂದು ನಿಲುವು ಬರಬಹುದಿತ್ತೋ ಏನೋ. ನಿಜವೇ 9 ದಿನಗಳ ಓಕೆ, ನಮಸ್ಕಾರ. 18 ಉಪನ್ಯಾಸಗಳ ಮಾಲಿಕೆ ಇವತ್ತು ಈಗ ಸಂಪನ್ನಗೊಂಡಿದೆ. 2 ವಾರಗಳ ಹಿಂದೆ ಈ ಉಪನ್ಯಾಸ ಮಾಲಿಕೆ ಆರಂಭಗೊಳ್ಳುವಾಗ ಇನ್ನೂ ತುಂಬ ಅಷ್ಟು ಇದೆಯಲ್ಲ ಅಂತ ಆತಂಕದಲ್ಲಿದ್ದ ನಾವು ಈಗ ಮುಂದಿನ ಸೋಮವಾರದಿಂದ ಈ ಉಪನ್ಯಾಸಗಳು ಇಲ್ವಲ್ಲ ಅಂತ ಬೇಜಾರು ಮಾಡುವ ಒಂದು ಹಂತಕ್ಕೆ ಬಂದಿದ್ದೇವೆ. ಅಂದರೆ ಉಪನ್ಯಾಸಗಳು ಎಂಥ ಪ್ರಭಾವವನ್ನು ಬೀರಿದೆ ಅಂತ ನಮಗದರ ಅನ್ನಿಸ್ತದೆ. ಇದನ್ನು ಆಗು ಮಾಡಿದ ನಮ್ಮ ಮಣ್ಣಿನಲ್ಲೇ ಇರುವ ಹಾಗೂ ನಾಡಿನ ಹೆಸರಾಂತ ವಿದ್ವಾಂಸರು ಅವರು ಬಂದು ಸಂಪನ್ನಗೊಳಿಸಿದ್ದಾರೆ. ಇವತ್ತಿನ ಉಪನ್ಯಾಸ ಚಿನ್ನಪ್ಪ ಸರ್ರದ್ದು. ಅವರು ಯಾವ ವಿಷಯ ಕೊಟ್ಟರು ಕೂಡ ಅದಕ್ಕೊಂದು ಚೌಕಟ್ಟು ಹಾಕಿ ಅದರಲ್ಲಿ ಏನು ಯಾವುದನ್ನು ಮುನ್ನೆಲೆಗೆ ತಂದು ನಮಗೆ ತೋರಬೇಕೋ ಹಾಗೆ ತೋರುವ ಒಬ್ಬರು ಒಳ್ಳೆಯ ಅಧ್ಯಾಪಕರು. ಅವರು ಇವತ್ತಿನ ಉಪನ್ಯಾಸವನ್ನು ಕೂಡ ಹಾಗೇನೆ ಕುವೆಂಪುವನ್ನು ಹೊಸ ದೃಷ್ಟಿಯಿಂದ ನಾವು ಹೇಗೆ ನೋಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಉಪನ್ಯಾಸಕ್ಕಾಗಿ ಮತ್ತು ಈ ಸರಣಿಯಲ್ಲಿ ನಮ್ಮ ಜೊತೆಗಿದ್ದು ನಮ್ಮ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿದ್ದಕ್ಕಾಗಿ ಅವರಿಗೆ ಅತ್ಯಂತ ಗೌರವದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಅಧ್ಯಾಪಕ ಬಂಧುಗಳಿಗೆ ತಮಗೆ ಇಷ್ಟು ದಿನಗಳ ಈ ಉಪನ್ಯಾಸ ಮಾಲಿಕೆಯಲ್ಲಿ ಬಹಳ ಕ್ರಿಯಾಶೀಲರಾಗಿ ಅದನ್ನು ಟಿಪ್ಪಣಿ ಮಾಡಿಕೊಳ್ತಾ ಅದನ್ನು ಉಳಿಸಿಕೊಂಡಿರುವ ನಿಮಗೆ ಮತ್ತು ಎಲ್ಲವನ್ನು ದಾಖಲಿಸಿ ಮುಂದಿನ ಬರೋ ವಿದ್ಯಾರ್ಥಿಗಳಿಗಾಗಿ ಉಳಿಸಿರುವ ಚಂದ್ರಶೇಖರ್ ಅವರಿಗೆ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸಿ ನಮ್ಮ ಮಾತುಗಳನ್ನು ಮುಗಿಸಿ ನಮಸ್ಕಾರ.